ಎಲ್ರಿಗೂ ನಮಸ್ಕಾರ. ಸೆಕೆಂಡ್ ಕ್ಲಾಸ್ ಇದು. ಮೊದಲನೇ ಕ್ಲಾಸ್ ಏನಿತ್ತು, ಮೊದಲನೇ ಕ್ಲಾಸಲ್ಲಿ ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ವೀಡಿಯೋಸ್ಗಳು ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಲಿ ಏನಾಗಿತ್ತು ಅಂತಂದರೆ ಕೆಲವು ಮಾಹಿತಿಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ ಒಂದು ಇನ್ಫಾರ್ಮೇಷನ್ಸ್ಗಳೇನಿತ್ತು ಅದ್ರ ಮೇಲೆ ಯಾವ ರೀತಿ ಎರಡನೇ ಕ್ಲಾಸು ಈಗ ಏನು ಮಾಡ್ತೀವಿ ಅಂದರೆ ಗ್ರಹಗಳ ಬಗ್ಗೆ ಮಾತಾಡೋದ. ಮೊದಲನೇ ಒಂದು ಕ್ಲಾಸಲ್ಲಿ ಮನೆಗಳ ಬಗ್ಗೆ ಮಾತಾಡಿದ್ದೀನಿ. ಯಾರಿಗೆ ಕುಂಡ್ಲಿ ಜನ್ರೇಟ್ ಮಾಡೋಕ್ಕೆ ಬರ್ತಿಲ್ಲ, ನಂಗೆ ಗೊತ್ತಾಗ್ತಿಲ್ಲ ಅಂತ ಯಾರು ಕೇಳ್ತಾ ಇದ್ದೀರಾ, ದಯವಿಟ್ಟು ಇದೇ ರೀತಿ ಆಯಿತಾ, KUNDALI ಇದೇ ರೀತಿ ಟೈಪ್ ಮಾಡಿಬಿಟ್ಟು ಈ ನಂಬರಿಗೆ ಕಳಿಸಿ. ವಿಡಿಯೋ ಕಳಿಸ್ತೀನಿ ಮತ್ತು ಅದೊಂದು ಸಾಫ್ಟ್ವೇರ್ ಕಳಿಸ್ತೀನಿ. ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಲಿಂಕ್ ಕಳಿಸ್ಕೊಡ್ತೀನಿ. ಆಟೋಮೆಟಿಕ್ ಬರುತ್ತೆ. ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮತ್ತು ನಂಬರ್ ಇರಲಿಲ್ಲ. ಸರಿಯಾಗಿದೆ. ಸೊ ಏನಂದರೆ ಈಗ ಡೂಪ್ಲಿಕೇಟ್ ಸಿಮ್ ತೊಗೊಂಡಿದ್ದೀನಿ. ಫೋನ್ ಹಾಳಾಯಿತು, ಒಳ್ಳೇದಾಯಿತು. ಬಟ್ ಡೂಪ್ಲಿಕೇಟ್ ಸಿಮ್ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಇದನ್ನು ಕಳಿಸ್ಕೊಡ್ತೀನಿ. ಇದು ಇವತ್ತಿನ ಕ್ಲಾಸ್ ಅಲ್ಲ, ಇವತ್ತಿನ ಕ್ಲಾಸ್ ಇದು ಮಾಹಿತಿನೇ ಅಲ್ಲ. ನಮಗೀಗ ನೆಕ್ಸ್ಟ್ ಇರೋದು ಏನಂತಂದರೆ ಸೆಕೆಂಡ್ ಕ್ಲಾಸಲ್ಲಿ ಏನು ಟಾಪಿಕ್ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ಕ್ಲಾಸೇ ಅಲ್ಲ ಇದು. ಇಲ್ಲಿ ಬಂದು ನೋಡಿ, ಇದೇ ರೀತಿ ನೀವು ಒಂದು ಕುಂಡ್ಲಿನ ಜನ್ರೇಟ್ ಮಾಡ್ತೀರಾ. ಯಾವ ರೀತಿ ಅಂದರೆ ನಾವು ಹೇಳ್ಕೊಟ್ಟಿರೋ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀರಾ. ಯಾರಿಗೂ ಗೊತ್ತಿಲ್ಲ ಅಂತಂದರೆ ಆ ವಿಡಿಯೋ ಫಾಲೋ ಮಾಡಿ, ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ವಿಡಿಯೋ ನೋಡಿ. ಆಸ್ಟ್ರಾಲಜಿ ಸುಮ್ಮನೆ ಅಂತೂ ಕಲಿಯೋಕ್ಕಾಗಲ್ಲ, ಟೈಮು ಎಫರ್ಟು ಬೇಕು. ಇಂಟ್ರೆಸ್ಟ್ ಇದ್ದವರು ಸ್ವಲ್ಪ ಎಫರ್ಟ್ಗಳು ಹಾಕಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಡ್ರಾಪ್ ಮಾಡಿ. ಸೊ ನಾವೇನು ಮಾಡಿದ್ದೀವಿ, ಫಸ್ಟ್ ಇದರಲ್ಲಿ ಮನೆಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ಫಸ್ಟ್ ಹೌಸ್ ಅಂತ ಮನೆಗಳು ಅಂತ ಭಾವಗಳು ಅಂತ ಏನಿದೆ ಅದನ್ನು ಮಾತಾಡಿದ್ದೀವಿ. 12 ಮನೆಗಳ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈಗ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿಂದ. ಸೊ ಇದು ನಮಗೆ ಒಂದು. ಸೊ ಒಂದನೇ ಮನೆಯಲ್ಲಿ ಯಾವ ಗ್ರಹ ಯಾವುದಿದೆ ಇದನ್ನು ಬರಿತಾ ಹೋಗ್ತೀವಿ. ಇಲ್ಲಿ ಇಂಗ್ಲೀಷಲ್ಲಿದೆ, ಅದನ್ನು ನಾನು ಎರಡನ್ನೂ ಒಟ್ಟಿಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದು ಮೊದಲನೇ ಮನೆಯಲ್ಲಿ ಏನೂ ಇಲ್ಲ. ಎರಡನೇ ಮನೆಯಲ್ಲಿ ಪ್ಲೂಟೋ ಇದೆ. ಇದನ್ನು ನೆಗ್ಲೆಕ್ಟ್ ಮಾಡಿ. ನಾವಿರೋ 9 ಗ್ರಹಗಳೇನಿದೆ ಅದನ್ನು ಮಾತ್ರ ಚೆಕ್ ಮಾಡ್ಕೊಂಡು ಹೋಗೋಣ. ಮೂರನೇ ಮನೆಯಲ್ಲಿ ಬಂದಾಗ ನೋಡಿ, ಇಲ್ಲಿ ರಾಹು ಇದೆ. ಸೊ ಇಲ್ಲೇನಾಗ್ತದೆ ಅಂದರೆ ರಾಹು. 4ನೇ ಮನೆಯಲ್ಲಿ ಇದನ್ನು ನೆಗ್ಲೆಕ್ಟ್ ಮಾಡಿ, ಇದನ್ನು ತಗೊಳ್ಳಿ, ಶನಿ. 5ನೇ ಮನೆಯಲ್ಲಿ ಇದು 5ನೇ ಮನೆ. ಯಾವ ರೀತಿ ಲೆಕ್ಕ ಹಾಕ್ತೀವಿ, 3, 4, 5, 6, 7, 8, 9, 10, 11, 12 ಆಯಿತಾ. ಚಂದ್ರ ಎಲ್ಲಿರುತ್ತೆ, ಈ ಸಂಖ್ಯೆ ಏನಿದೆ ಇದೆ ರಾಶಿ ಈ ವ್ಯಕ್ತಿಗೆ. ನಾವೇನು ಮಾಡಿದ್ವಿ ಈಗ 5ನೇ ಮನೆಯಲ್ಲಿ ಏನೂ ಇಲ್ಲ. 6ನೇ ಮನೆಯಲ್ಲಿ ಕೂಡ ಏನೂ ಇಲ್ಲ. ಈ 3ನ್ನ ನೆಗ್ಲೆಕ್ಟ್ ಮಾಡಿ. ಯಾವ್ಯಾವುದು ಅಂತಂದರೆ ಈ ರೀತಿ ಇರುತ್ತೆ. ಯುರೇನಸ್, ನೆಪ್ಚೂನ್ ಮತ್ತು ಪ್ಲೂಟೋ. ವೆಸ್ಟರ್ನ್ ಕಲ್ಚರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಈ ಸಾಫ್ಟ್ವೇರ್ ಫ್ರೀ ಇದೆ, ಅವ್ರು ಯೂಸ್ ಮಾಡ್ತಾರೆ. ಬಟ್ ನಾವು ಇದನ್ನು ಕನ್ಸಿಡರ್ ಮಾಡಲ್ಲ. ಇದರೆಲ್ಲ ಇನ್ಫಾರ್ಮೇಷನ್ಸ್ಗಳೆಲ್ಲೂ ಕೊಟ್ಟಿಲ್ಲ. ಕೆಲವರು ಆ್ಯಡ್ ಮಾಡ್ತಾರೆ, ಅದು ನೆಗ್ಲೆಕ್ಟ್ ಮಾಡಿ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ನಮಗೀಗ ಇವತ್ತಿನ ಕೆಲಸ ಏನು, 5ನೇ ಮನೇಲಿ ಏನಿದೆ ಏನೂ ಇಲ್ಲ. 6ನೇ ಮನೇಲಿ ಏನಿದೆ ಏನೂ ಇಲ್ಲ. 7ನೇ ಮನೇಲಿ ಬಂದು ಗುರುಗ್ರಹ ಇದೆ. ಗುರುಗ್ರಹ 7ನೇ ಮನೆಯಲ್ಲಿ. 8ನೇ ಮನೆಯಲ್ಲಿ ಶುಕ್ರ ಇದೆ. 9ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಎರಡು ಒಟ್ಟಿಗೆ ಇದೆ. ಆಯಿತಾ. 10ನೇ ಮನೆಯಲ್ಲಿ ಮಂಗಳ ಗ್ರಹ ಇದೆ. 11ನೇ ಮನೆಯಲ್ಲಿ ಚಂದ್ರ ಇದೆ. 12ನೇ ಮನೆಯಲ್ಲಿ ಏನೂ ಇಲ್ಲ. ಈ ರೀತಿ ಈಗ ನೀವು ನಿಮ್ಮ ಚಾರ್ಟಲ್ಲಿ, ನಿಮ್ಮ ಒಂದು ಕುಂಡಲಿ ಫಸ್ಟ್ನೇ ಸ್ಟೆಪ್ಪಲ್ಲಿ ಏನು ಮಾಡಿದ್ರಿ, ವಿಡಿಯೋ ನೋಡಿದ್ರಿ ಅಥವಾ ನಾನು ಲಿಂಕ್ ಕಳಿಸಿರ್ತೀನಿ, ಅಲ್ಲಿ ನೋಡಿದ್ರಿ, ಕುಂಡಲಿ ಜನ್ರೇಟ್ ಮಾಡಿದ್ರಿ. ಈ ರೀತಿ ಏನು ಮಾಡಿರ್ತೀರ ಅಂದರೆ ನಿಮ್ಮ ಫ್ಯಾಮಿಲಿದೆಲ್ಲ ತೆಗ್ದಿರ್ತೀರ ನೀವು ಇನ್ಫಾರ್ಮೇಷನ್ಸು. ಅದನ್ನು ನೀವು ಈಗ ಇಲ್ಲಿ ಯೂಸ್ ಮಾಡಬೇಕು. ಇಲ್ಲಿ ಈ ರೀತಿ ನೀವು ಎಲ್ಲ ಚಾರ್ಟ್ಗಳದ್ದು ಕೂಡ ಬರ್ಕೋಬೇಕು. ಈ ರೀತಿಯೇ ಬರ್ಕೋಬೇಕು. ಕೈಯಲ್ಲಿ ಬರೀರಿ. ನಿಮ್ಗೆ ಏನಾದ್ರು ಸ್ಕ್ರೀನ್ಶಾಟ್ ತೊಗೊಂಡು ಬರೆಯೋಕೆ ಏನಾದ್ರು ಒಂದು ಪೇಜ್ ತೊಗೊಳ್ಳಿ. ಕೈಯಲ್ಲಿ ಈ ಥರ ಒಂದು ಬಾಕ್ಸ್ ಹಾಕಿ. ಬಾಕ್ಸ್ ಹಾಕೋದು ಕೂಡ ಅಷ್ಟೇ ಈಸಿ. ಫಸ್ಟ್ ಔಟರ್ ಬಾಕ್ಸ್ ಹಾಕಿ, ಹೊರಗಡೆದು ಪುನಃ ಈ ಥರ ಡಿವೈಡ್ ಮಾಡಿ. ಆಯಿತಾ. ಅದಾದಮೇಲೆ ಪುನಃ ಈ ಮಧ್ಯ ಭಾಗದಿಂದ ಈ ಮಧ್ಯ ಭಾಗಕ್ಕೆ ಒಂದು ಬಾಕ್ಸ್ ಲೈನ್ ಹಾಕಿ, ಇಲ್ಲಿಂದ ಒಂದು ಲೈನ್ ಹಾಕಿ ಜಾಯಿನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಇದು. ಸೊ ಇದು ನಾರ್ತ್ ಇಂಡಿಯನ್ ಪದ್ಧತಿ. ನಾರ್ತ್ ಸೌತ್ಗೂ ವ್ಯತ್ಯಾಸ ಇಲ್ಲ, ಅದನ್ನು ಮುಂದೆ ಹೇಳ್ಕೊಡ್ತೀನಿ. ಈಗ ಏನು ಸಾಫ್ಟ್ವೇರ್ ಕೊಡ್ತಾ ಇದೆ ಅದರಲ್ಲಿ ನಿಮ್ಮ ಕುಂಡ್ಲಿಯಲ್ಲಿ ಏನೇನಿವೆ, ಇದರಲ್ಲಿ ಏನೇನು ಲಾಭ ಏನೋ ನಷ್ಟ ಏನೋ ಇದನ್ನು ನೀವು ಫಸ್ಟು ತಿಳ್ಕೊಳ್ಳಿ. ಇದು ಗೊತ್ತಾಗ್ದೇ ತಲೆ ಬಿಸಿ ಆಗಿಬಿಡುತ್ತೆ, ನಮಗೆ ಗೊತ್ತಾಗಲ್ಲ. ಇದನ್ನು ನೀವು ಸರಿ ಗೊತ್ತಾಗಿಲ್ಲ ಅಂದರೆ ಇದು ಮಾಡೋಕ್ಕೆ ಬರಲ್ಲ. ಸೊ ಯಾರು ಜ್ಯೋತಿಷಿಗಳಾದರೂ ಕೂಡ ಫಸ್ಟು ಸ್ಟೆಪ್ಸ್ಗಳನ್ನ ಬೇರೆ ಥರ ನೋಡ್ತಾರೆ. ಕೆಲವ್ರು ನೋಡ್ತಿದ್ದಂಗೆ ಹೇಳ್ತಾರೆ. ನಾವು ಬಂದು ಈ ರೀತಿ ಇದೇ ರೀತಿ ಕಲಿತಾ ಹೋಗಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಪ್ರಾಕ್ಟೀಸ್ ಸ್ಟೇಜಲ್ಲಿ ಇದ್ದೀರಾ ನೀವು. ಸೊ ಡೀಟೇಲ್ಸ್ ಕರೆಕ್ಟಾಗಿ ಬರುತ್ತೆ. ಸೊ ಏನಾಯಿತು ಅಂತಂದರೆ ಕೆಲವು ಮನೆಗಳಲ್ಲಿ ಈಗ ಗ್ರಹಗಳಿವೆ, ಕೆಲವು ಮನೆಗಳಲ್ಲಿ ಗ್ರಹಗಳಿಲ್ಲ. ಮತ್ತು ಒಂದೊಂದು ಗ್ರಹಗಳು ಒಟ್ಟಿಗೆ ಇರಬಹುದು. ಈ ರೀತಿ 2 ಅಥವಾ ಕೆಲವು ಸಲ 3 ಗ್ರಹಗಳು 4 ಒಟ್ಟೊಟ್ಟಿಗೆ ಇರ್ತವೆ. ಕೆಲವು ಸಲ ಏನೂ ಇರದೇ ಇರಬಹುದು. ಖಾಲಿ ಇತ್ತು ಅಂದರೆ ಏನು, ಇಲ್ಲ ಅಂದ್ರೆ ಏನೋ, ಅದೆಲ್ಲನೂ ಆಮೇಲೆ ಮಾತಾಡೋಣ. ಫಸ್ಟು ಗ್ರಹಗಳೇನಿದೆ, ಈಗ 9 ಗ್ರಹಗಳೇನಿದೆ, 9 ಗ್ರಹಗಳದನ್ನು ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ ಸಪ್ರೇಟಾಗಿ ಅಂತಂದರೆ,
ನ್ಯೂಮರಾಲಜಿಲಿ ಏನು ನಾವು 1 to 9 ಏನು ಮಾತಾಡಿದ್ವಿ, ಪ್ಲಾನೆಟ್ಸ್ ಅಂತ ಅಂದ್ಬಿಟ್ಟು ಸೂರ್ಯ ಅಂದ್ರೆ ಇದು, ಚಂದ್ರ ಅಂದ್ರೆ ಇದು, ಆಲ್ಮೋಸ್ಟ್ ಎಲ್ಲ ಬಂದು ಇಲ್ಲಿಂದನೇ ಬಂದಿರೋದು. ಇದನ್ನೇ ತೆಗೆದು ಕಾಪಿ ಪೇಸ್ಟ್ ಮಾಡಿರೋದು. ಅದರಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ಅನಾಲಿಸಿಸ್ ಕೊಟ್ಟಿಲ್ಲ, ಬಟ್ ಇದರದೇ ಒಂದು ಸ್ವಲ್ಪ ಇರೋದು. ಇಲ್ಲಿರುವಂತಹ ಪ್ಲಸ್ ಮೈನಸ್ ಎಲ್ಲನೂ ಕೂಡ ಅಲ್ಲೂ ಹಾಕಿದ್ದಾರೆ. ಹಾಗಾಗಿ ನಾನು ಆ ಇನ್ಫಾರ್ಮೇಷನ್ನ ಜನರಲೈಸ್ ಮಾಡಿ ಇನ್ನೂ ಕ್ಲೀನಾಗಿ ಕೊಟ್ಬಿಟ್ಟು ಇದರಲ್ಲಿ ಇದರ ಒಂದು ತೂಕ ಏನು, ಪ್ರಾಮುಖ್ಯತೆ ಏನು, ಇದರದ ಇಂಪಾರ್ಟೆನ್ಸ್ ಏನು ಎಲ್ಲನೂ ಕೂಡ ನಾನಿಲ್ಲಿ ಇದು ಮಾಡಿದ್ದೀನಿ. ಆ್ಯಂಡ್ ನೋಟ್ಸ್ ಲಿಂಕು ವಗೇರ ಓಪನ್ ಆಗ್ತಿಲ್ಲ ಅಂತಂದರೆ ಈ ರೀತಿ ನೀವು ನೋಟ್ಸ್ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ತಾ ಇರೋದೇನಂತಂದರೆ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡೋದು, ನೋಟ್ಸ್ ಅಂದ್ಬಿಟ್ಟು ಈ ನಂಬರ್ಗೆ ಕಳಿಸಿ. ನಮ್ಮ ನೆಕ್ಸ್ಟ್ ಇಮೇಜಲ್ಲಿ ತೋರಿಸ್ತೀನಿ. ನಿಮ್ಗೆ ಇದರಲ್ಲಿ ಕ್ಲಾರಿಟಿ ಸಿಗ್ತಲ್ವಾ? ಯಾವಾಗಲೂ ಅಷ್ಟೇ ಒಂದು ಸ್ಪೀಡಾಗಿ ಇದು ಮಾಡ್ತೀನಿ, ನೋಡ್ಕೊಳ್ಳಿ. ಎಲ್ಲ ಕ್ಲಿಯರ್ ಮಾಡಿದ್ದೀನಿ. 12 ಮನೆಗಳಲ್ಲಿ ಯಾವ್ಯಾವ ಮನೆಯಲ್ಲಿ ಇದು ಒಂದು ಮನೆ, ಇದು ಒಂದು ಬಾಕ್ಸ್ ಏನಿದೆ, ಇದು ಎರಡನೇದು, ಈ ಕಂಪ್ಲೀಟ್ ಇದು. ಅದೇ ಥರ ಇದು ಮೂರನೇದು, ಇದು ನಾಲ್ಕನೇದು. ಈ ಥರ 12 ಇರುತ್ತೆ. 12 ಮನೆಗಳ ವಿವರಣೆನ ಆಲ್ರೆಡಿ ಕೊಟ್ಟಿದ್ದೀನಿ. ಅದು ಸದ್ಯಕ್ಕೆ ನೋಡಬೇಡಿ. ಆಮೇಲೆ ಅದು ಈ ಡೀಟೇಲ್ಸ್ ಇಲ್ದೇ, ಈ ಹೌಸಸ್ ಏನಿದೆ, ಭಾವಗಳು ಅಂತ ಹೇಳ್ತೀವಿ, ಅದ್ರ ಮಾಹಿತಿ ಇಲ್ದೇ ಪ್ರಿಡಿಕ್ಷನ್ ಕೊಡೋಕ್ಕಾಗಲ್ಲ. ನೀವು ಕಲೀಲೇಬೇಕು ಅದಾದಮೇಲೆ. ಬಟ್ ಅದು ನೋಟ್ಸ್ ರೆಡಿ ಇದೆ. 2-3 ಸಲ ಕೇಳಿದಾಗ ಸ್ವಲ್ಪ ಈಸಿ ಆಗುತ್ತೆ. ಈಗ ನಿಮ್ಮ ಕೆಲಸ ಏನಂತಂದರೆ, ನಿಮ್ಮ ಕುಂಡ್ಲಿ ತಗೋತೀರಾ, ಕುಂಡ್ಲಿ ಕೈಯಲ್ಲಿ ಬರೀತೀರ. ಅದಾದಮೇಲೆ 1ನೇ ಮನೆ 2ನೇ ಮನೆ, ಈ ನಂಬರ್ ಇರಲ್ಲ ಈ ಸಾಫ್ಟ್ವೇರಲ್ಲಿ. ನೀವೇನು ಮಾಡ್ತೀರಾ ಅಂದರೆ ಇದನ್ನು ನೋಡ್ಕೊಂಡೋ ರೀತಿ 5, 6, 7, 8, 9, 10, 11 ಮತ್ತು 12 ಈ ರೀತಿ ಬರೀತೀರಾ. ಯಾವ್ಯಾವ ಮನೆಗಳಲ್ಲಿ ನೀವು ಬರೆದಿರೋಂತಹ ನಂಬರ್ಸಲ್ಲಿ ಏನೇನು ಪ್ಲಾನೆಟ್ಸ್ಗಳಿವೆ ಅಂತಂದ್ಬಿಟ್ಟು ಬರೀತೀರಾ. ಯಾವ್ಯಾವುದನ್ನು ನೆಗ್ಲೆಕ್ಟ್ ಮಾಡ್ತೀರಾ ಅಂತಂದರೆ UR ಅಂತ ಇರೋದು, PL ಅಂತ ಇರೋದು ಮತ್ತು NE ಅಂತ ಇರೋದು, ಇದನ್ನು ನೀವು ತೊಗೊಳ್ಳಲ್ಲ. ಇದು ಸಾಫ್ಟ್ವೇರ್ ಕೊಟ್ಟಿದೆ, ಏನಕ್ಕೆ ಇದು ಮಾಡಿದೆ ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ಬೇರೆ ಇನ್ಫಾರ್ಮೇಷನ್ಸ್ ಏನಿದೆ, ಅದರ ಯೂಸ್ ಏನಿದೆ, ಅದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವೇದಿಕ್ ಆಸ್ಟ್ರಾಲಜಿಗೂ KP ಆಸ್ಟ್ರಾಲಜಿಗೂ ಮೆಥಡ್ಸ್ಗಳಿಗೆ ಡಿಫ್ರೆನ್ಸ್ ಏನು, ನಾಡಿ ಆಸ್ಟ್ರಾಲಜಿಲಿ ನಿಜವಾಗ್ಲೂ ತಾಳೆ ಕರಿಲೇ ನೋಡ್ತಾರಾ, ಅಥವಾ ದೃಷ್ಟಿ ಅಂತ ಏನು ಬರುತ್ತೆ, ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರ್ತವೆ, ಅದೆಲ್ಲದಕ್ಕೂ ಇದು ಬೇಸಿಕ್ ಕ್ಲಾಸ್. ಇದು ಆಯಿತಾ, ಇದು ಬೇಸಿಕ್ ಕ್ಲಾಸ್. ಇದನ್ನು ಫಸ್ಟ್ ಕೆಲಸ ಮಾಡಿ. ಇದನ್ನು ಮಾಡಿ ಒಂದು 4-5 ಕುಂಡ್ಲಿಗಳು ಸಿಕ್ಕಿದ್ರೆ ದಯವಿಟ್ಟು ಅದರ ಇನ್ಫಾರ್ಮೇಷನ್ಸ್ನ ಲಿಸ್ಟ್ ಮಾಡಿ ಒಂದು ದೊಡ್ಡ ಶೀಟ್ ತೊಗೊಳ್ಳಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಇದ್ರೂ ಸಾಕು. ಅಡ್ಡಾಟ ಈ ಥರ ತೊಗೊಂಡು ಈ ಥರ ಬರೀರಿ. ಜಾಗಗಳು ಬಿಟ್ಕೊಳ್ಳಿ, ಜಾಸ್ತಿ ಬರ್ತವೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದೇ ಥರ ದೃಷ್ಟಿಗಳನ್ನ ಇದು ಮಾಡ್ತೀನಿ. ಅಂದರೆ ಸೂರ್ಯನ ದೃಷ್ಟಿ ಯಾವ್ಯಾವ ಗ್ರಹಗಳ ಜೊತೆ ಇದೆ, ಚಂದ್ರನ ದೃಷ್ಟಿ ಯಾವುದ್ರ ಜೊತೆ ಇದೆ, ಮಂಗಳ ದೃಷ್ಟಿ ಯಾವ ರೀತಿ ಇದೆ, ಬುಧ ಗುರುಗ್ರಹದ ಯಾವ ರೀತಿ ಇದೆ, ಈ ರೀತಿ ದೃಷ್ಟಿಗಳನ್ನ ಲಿಸ್ಟ್ ಮಾಡಿಸ್ತೀನಿ. ಈ 3 ಇನ್ಫಾರ್ಮೇಷನ್ ಬೇಕು ಗ್ರಹಗಳ ಮೇಲೆ ನಾವು ಪ್ರಿಡಿಕ್ಷನ್ ಕೊಡೋಕ್ಕೆ. ಬರೀ ಗ್ರಹಗಳು ಮಾತ್ರ ನೋಡಿಕೊಂಡು ವ್ಯಕ್ತಿಗೆ ಏನೇನು ಆಗ್ತಾಯಿದೆ ಏನುತ್ತಾ ಅಂತ ಅಂದ್ಬಿಟ್ಟು. ಈಗೇನಾಯಿತು ಅಂದರೆ ನಾನಿಲ್ಲಿ 2 ಗ್ರಹಗಳ ಬಗ್ಗೆ ಮಾತಾಡಿದ್ದೀನಿ. ಶುಕ್ರ ಮತ್ತು ಗುರು ಎರಡರದ್ದು ಅಪ್ಡೇಟ್ ಮಾಡ್ತೀನಿ. ಒಂದು ಇವತ್ತು ನೈಟ್ ಬರುತ್ತೆ, ಇನ್ನೊಂದು ನಾಳೆ ನೈಟ್ ಬರುತ್ತೆ. ಅದರಲ್ಲೂ ಕೂಡ ಅಷ್ಟೇ ಯಾವ ಗ್ರಹದಲ್ಲಿ ಯಾವ ಒಂದು ಇದ್ರೆ ಏನಾಗ್ತದೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ನೋಟ್ಸ್ ಕೊಟ್ಟಿದ್ದೀನಿ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಟ್ಸಲ್ಲಿ ನೋಡ್ಕೊಳ್ಳಿ. ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ನಾವು ಒಪಿನಿಯನ್ನ ಆ್ಯಡ್ ಮಾಡಿಸಿದ್ದೀನಿ. ಇಲ್ಲಿ ಬಂದು ನಿಮಗೆ ನೋಟ್ಸ್ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ. ಅಂದರೆ ರಿವಿಷನ್ ಥರ. ನೀವು ಏನಾರು ಮರ್ತೋಗ್ಬಿಡ್ತು ಶುಕ್ರ ಗ್ರಹದ ಏನಿದೆ ಇದಿದ್ರೆ ಏನಾಗುತ್ತೆ ಅಂದರೆ ನೋಡ್ತಿದ್ದಂಗೆ ಗೊತ್ತಾಗಂಗೆ ಕೊಟ್ಟಿದ್ದೀನಿ. ಇದೆರಡನ್ನ ಇದು ಮಾಡ್ಕೊಳ್ಳಿ. ಇವೆರಡನೇ ಏನಕ್ಕೆ ಅಂತಂದರೆ ಆಸ್ಟ್ರಾಲಜಿಲಿ, ಜ್ಯೋತಿಷ್ಯದಲ್ಲಿ ಇದೆರಡು ಮಾತ್ರ ನಾವು ಸಂಪೂರ್ಣವಾಗಿ ಲಾಭ ಕೊಡುವಂಥದ್ದು ಅಥವಾ ಒಳ್ಳೆ ಗ್ರಹ ಅಂತ ಕನ್ಸಿಡರ್ ಮಾಡೋದು ಇದೆರಡನ್ನು ಮಾತ್ರ. ಗುರು ಮತ್ತು ಶುಕ್ರ ಮಾತ್ರ ಸಂಪೂರ್ಣವಾಗಿ ಒಳ್ಳೆಯದನ್ನು ಮಾಡುತ್ತೆ ಅಂತ. ಅದಾದಮೇಲೆ ಬೇರೆ ಗ್ರಹಗಳೇನಿರುತ್ತಲ್ಲ, ಇದು ಇನ್ನೊಂದು ಬಂದು ಚಂದ್ರ ಮತ್ತು ಬುಧ ಗ್ರಹ. ಸೊ ನಾನು ಯಾವಾಗಲೂ ನಂಬರ್ 5 ಏನಕ್ಕೆ ಆಕ್ಟಿವೇಟ್ ಮಾಡಿಸಲ್ಲ ಅಂದ್ರೆ ಇದಕ್ಕೋಸ್ಕರನೇ. ಇದನ್ನು ಡ್ಯುಯಲ್ ನೇಚರ್ ಅಂತ ಇರುತ್ತೆ, ದ್ವಂದ್ವತ್ವ ಅಂತ ಹೇಳ್ತೀವಿ. 2 ರೀತಿಯ ಗುಣ ಇರುತ್ತೆ. ಇದೇನು ಮಾಡುತ್ತೆ, ಯಾವ ಗ್ರಹ ಜೊತೆ ಇರುತ್ತೆ ಅದರ ಗುಣನ ಜಾಸ್ತಿ ಮಾಡುತ್ತೆ ಅಥವಾ ಅದರ ರೀತಿಯಲ್ಲೇ ಆಡುತ್ತೆ. ಸೊ ಒಳ್ಳೆ ಗ್ರಹಗಳ ಜೊತೆ ಇದ್ದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಕೆಟ್ಟದ್ರ ಜೊತೆ ಇದ್ದರೆ ಕೆಟ್ಟದ ರಿಸಲ್ಟ್ ಕೊಡುತ್ತೆ. ಸೊ ನಂಬರ್ 5 ಆಕ್ಟಿವೇಟ್ ಮಾಡಬೇಕಾದ್ರೆ ಯಾರಾದರೂ ಆಸ್ಟ್ರಾಲಜಿ ಕಲಿತು ನ್ಯೂಮರಾಲಜಿ ಕಲ್ತಿರೋರು ಏನು ಮಾಡ್ತಾರೆ, ಮರ್ಕ್ಯುರಿ ಅಥವಾ ಬುಧ ಗ್ರಹದೇನಿರುತ್ತೆ ಆ ಒಂದು ಗುಣ ಏನಿರುತ್ತೆ, ಸ್ವಭಾವ ಏನಿರುತ್ತೆ, ಅದರ ಒಂದು ಚಂಚಲತೆ ಏನಿರುತ್ತೆ, ಅದರ ಯೋಚನೆ ಮಾಡೋ ರೀತಿ ಏನಿರುತ್ತೆ ಅದು ನೋಡಿಕೊಂಡು ನಾನು ನಂಬರ್ 5 ಎಲ್ಲದಕ್ಕೂ ಆ್ಯಕ್ಟಿವೇಟ್ ಮಾಡಿಸಲ್ಲ. ಅದು ನಮಗೆ ರಿಸಲ್ಟ್ ಕೊಟ್ಟಿದೆ. ನಂಬರ್ ಚೇಂಜಸ್ ಆಗಿರಬಹುದು, ಲೇಟಾಗಿ ರಿಸಲ್ಟ್ ಬಂದ್ರೂ ಕೂಡ ರಿಸಲ್ಟ್ ಕೊಡುತ್ತೆ. ನಂಬರ್ 5ನ ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ನಂಬರ್ ಟೋಟಲ್ನ ಯಾಕೆ ಕೇಳ್ತೀನಿ ಪದೇ ಅಂತಂದರೆ, ಇಲ್ಲಿ ನೋಡ್ತೀವಿ ನಾವು ಯಾವುದೇ ನ್ಯೂಮರಾಲಜಿಸ್ಟ್ಗಳು ಕೂಡ ನಿಮ್ಮ ಇದು ಟೈಮು ಮತ್ತು ಪ್ಲೇಸ್ ಆಫ್ ಬರ್ತನ್ನ ಕೇಳಲ್ಲ, ಅವಶ್ಯಕತೆ ಇರಲ್ಲ ಅಲ್ಲಿ. ಬಟ್ ನಾವೇನಕ್ಕೆ ಅಂದರೆ ಇಲ್ಲಿ ನೋಡ್ತೀವಿ ಕೆಲವು ಪ್ಲಾನೆಟ್ಸ್ಗಳು ಯಾವ ರೀತಿ ಇದೆ, ನಿಮ್ಮ ಸ್ವಭಾವ ಹೆಂಗಿರುತ್ತೆ. ನೀವು ಇದು ಅರ್ಧ ಫಸ್ಟ್ 7 ಮನೆಗಳು ಸಂಪೂರ್ಣವಾಗಿ ನಮಗೆ ಏನು ಪಡ್ಕೊಬರ್ತೀವಿ ಅಂತ ತೋರಿಸಿದ್ರೆ ಮಿಕ್ಕಿದ್ದು ಮನೆಗಳೇನು ಮಾಡ್ತವೆ,
ನಮ್ಮ ಸ್ವಭಾವ ಹೆಂಗಿರುತ್ತೆ ಅಂತ ತೋರಿಸುತ್ತೆ. ಯಾರ ಜೊತೆ ಹೆಂಗಿರ್ತೀವಿ, ಏನಾಗ್ತದೆ, ಏನು ಪಡಿತೀವಿ, ಏನು ಇದಾಗ್ತದೆ, ಏನು ಇರ್ತಾ. ಮಿಕ್ಕಿದೆಲ್ಲ ನಮ್ಮ ನೇಚರ್ ತೋರಿಸುತ್ತೆ, ನಮ್ಮ ಅಣ್ಣ, ಫ್ಯಾಮಿಲಿ, ಸಂಸಾರ ಏನು ಪಡ್ಕೊಂಡ್ಬಂದಿರ್ತೀವಿ ಅಂತ. ಈ ರೀತಿ ಜಾಸ್ತಿ ಇರುತ್ತಿಲ್ಲ ಇನ್ಫಾರ್ಮೇಷನ್. ಮನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗ್ರಹಗಳ ಬಗ್ಗೆ ಮಾತಾಡ್ತೀವಿ, ರಾಶಿನ ಸೇರಿಸ್ತೀವಿ, ಅದಾದ್ಮೇಲೆ ನಕ್ಷತ್ರನ ಕೂಡ ಸೇರಿಸ್ತೀವಿ, ದೃಷ್ಟಿಗಳನ್ನ ಸೇರಿಸ್ತೀವಿ. ಇಷ್ಟನ್ನು ನೋಡಿ ಹುಟ್ಟಿದಾಗ ಇರುವಂತಹ ಚಾರ್ಟ್ಗೂ ಈಗಿರುವಂಥ ಪರಿಸ್ಥಿತಿಗೂ ನೋಡ್ತೀವಿ. ಸೊ ಜಾಸ್ತಿ ಇನ್ಫಾರ್ಮೇಷನ್ಸಲ್ಲಿ ಈ ಒಂದು ಆಸ್ಟ್ರಾಲಜಿ ವರ್ಕ್ ಮಾಡೋದ್ರಿಂದ ಆ್ಯಕ್ಯುರಸಿ ಜಾಸ್ತಿ ಕೊಡುತ್ತೆ. ವೆರಾಸ್ ನ್ಯೂಮರಾಲಜಿಯಲ್ಲಿ ಏನಾಗ್ತದೆ ಅಂತಂದರೆ ಕಿಂಗ್ ನಂಬರ್ 1 ಅಂತಂದರೆ ಸೂರ್ಯನ ಗುಣ ಯಾವಾಗಲೂ ಇರುತ್ತಾ, ಹುಟ್ಟಿದಾಗಿಂದ ಸಾಯೋವರೆಗೂ ಇರ್ತಾರ, ಯಾವಾಗಲೂ ವಿನ್ ಆಗ್ತಾರ, ಯಾವಾಗಲೂ ಡೌನ್ ಆಗ್ತಾರೆ, ಅಪ್ ಆಗ್ತಾರೆ ಅಂದರೆ ದಶಾ ಟಾಪಿಕ್ ಒಂದರಲ್ಲೇ ನಮಗೆ ಹೆಲ್ಪ್ ಮಾಡೋದು. ಬೇರೆ ಎಲ್ಲ ಕಡೆ ಅವರ ಸ್ವಭಾವ ಹೆಂಗಿರುತ್ತೆ, ನಿಜವಾಗ್ಲೂ ಅವರು ರಾಜಂತ್ರನೇ ಇರ್ತಾನ ಅಂತ. ಕುಂಡ್ಲಿಲಿ ಸೂರ್ಯ ವೀಕ್ ಆಗಿತ್ತು ಅಂತಂದರೆ ಈ ಸ್ವಭಾವ ತೋರಿಸಲ್ಲ. ಡೈರೆಕ್ಟ್ಲಿ ರೆಪ್ಲಿಕೇಟ್ ಮಾಡುತ್ತೆ, ಬಿಹೇವಿಯರ್ನ ತೋರಿಸುತ್ತೆ. ಹಠ, ಸ್ವಾಭಿಮಾನ, 3-4 ಪಾಯಿಂಟ್ ಮಾತ್ರ ಹೇಳ್ತೀವಿ. ಇಲ್ಲಿ ನಿಮಗೆ ಡಿಟೇಲ್ ಬರುತ್ತೆ, ಜಾಸ್ತಿ ಡೀಟೇಲ್ಸ್ಗಳು ಬರ್ತವೆ. ದೃಷ್ಟಿಗಳು ಬಂದಾಗ ಯೋಗಗಳು, ದೋಷಗಳೆಲ್ಲ ಬರ್ತವೆ. ಸೊ 3-4 ಗ್ರಹಗಳ ದೃಷ್ಟಿ ಎಲ್ಲ ಒಂದಕ್ಕೊಂದಿದ್ದಾಗ, ಮತ್ತು ಯಾವ ಮನೇನ ನೋಡ್ತಿರುತ್ತೆ, ಯಾವ ಗ್ರಹ, ಇದೆಲ್ಲ ನೋಡ್ತಾ ಹೋದಾಗ ತುಂಬ ಡಿಟೇಲ್ ಆಗಿ ವ್ಯಕ್ತಿಯ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲ್ಲ, ಅಷ್ಟು ಇನ್ಫಾರ್ಮೇಷನ್ ಇಲ್ಲಿ ಬರ್ತವೆ. ಇಲ್ಲೇನೆ ನಿಮಗೆ ದೋಷಗಳ ವಿಷಯದಲ್ಲಿ ಬಂದಾಗ ಕಾಲಸರ್ಪ ದೋಷ ಅಥವಾ ಪಿತ್ರಾರ್ಜಿತವಾಗಿ ಬರ್ತಾ ಇರೋಂತಹ ಸಮಸ್ಯೆಗಳು, ಲಾಭಗಳು, ಪಿತೃದೋಷ, ಕೆಲವು ದೋಷಗಳೆಲ್ಲ ನೋಡೋದು ಇದರಲ್ಲಿ. ಇದಕ್ಕೆ ಬೇಸಿಕ್ಸ್ ಇದು ಯಾವುದು, ಗ್ರಹಗಳು ನೋಡಬೇಕು. ಅದಾದಮೇಲೆ ಪಂಚಾಂಗ ನೋಡ್ತೀವಿ. ಏನಕ್ಕೆ ಪಂಚಾಂಗ ಆನ್ಲೈನಲ್ಲಿ ಸಿಗೋದಿಲ್ಲ. ಪಂಚಾಂಗ ಬುಕ್ನ ಯಾವ ರೀತಿ ಓದಬೇಕು ಅಂತ ಕಲಿತಾಗ ವಾರ, ತಿಥಿ, ಗೋತ್ರ ಅವೆಲ್ಲ ಬರ್ತವೆ. ಸೊ ಜಾಸ್ತಿ ಇನ್ಫಾರ್ಮೇಷನಲ್ಲಿ ಒಂದನ್ನು ನೋಡೋದ್ರಿಂದ ಆ್ಯಕ್ಯುರಸಿ ತುಂಬ ಜಾಸ್ತಿ, ಇದು ಕೆಲಸನೂ ಜಾಸ್ತಿ, ಕಲಿಕೆಯೋದು ಕೂಡ ಜಾಸ್ತಿ. ಮರ್ತು ಹೋಗ್ಬಿಡ್ತೀವಿ, ಮರೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೋಟ್ಸ್ ರೆಡಿ ಮಾಡಿದ್ದೀನಿ. ನೋಟ್ಸ್ನ ಯೂಸ್ ಮಾಡ್ಕೊಳ್ಳಿ. ನೋಟ್ಸ್ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಇಷ್ಟು ಕೆಲಸ ಆದಮೇಲೆ ಏನು ಮಾಡಿ ಅಂತಂದರೆ ನೋಟ್ಸ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ ಕಳಿಸಿ ನನಗೆ, ಆಯಿತಾ. ಆಲ್ಮೋಸ್ಟ್ ಯಾವ್ಯಾವ ನೋಟ್ಸ್ಗಳು ರೆಡಿ ಇದೆ ಅದನ್ನು ಲಿಂಕ್ಗಳನ್ನ ಕಳಿಸ್ತೀನಿ. ಆಸ್ಟ್ರಾಲಜಿ ಅಂದರೆ ಆಸ್ಟ್ರಾಲಜಿ ನೋಟ್ಸ್, ನ್ಯೂಮರಾಲಜಿ ನೋಟ್ಸ್, ಮೊಬೈಲ್ ನೋಟ್ಸ್, ಮತ್ತು ಈಗ ನೇಮ್ ಟೋಟಲ್ ಏನಿತ್ತು ಅದೆಲ್ಲ ಕೂಡ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ನೋಟ್ಸ್ನೇ. ಏನಕ್ಕೆ ಕಲಿಸ್ಬೇಕು ಒಂದು ಆಸೆ ಇತ್ತು, ಕಲಿಸ್ಬೇಕು, ಬಿಟ್ಬಿಟ್ಟಿದ್ದೀನಿ. ಸೊ ನಮ್ಗೆ ಅಷ್ಟೊಂದು ತಲೆಯಲ್ಲಿಲ್ಲ ಈಗ. ರೈಟ್ ಆರ್ ರಾಂಗ್ ಅಂತ ಅಂದ್ಬಿಟ್ಟು ತುಂಬ ಡಿಬೇಟ್ ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಆ ಥರ ಹೇಳಿದ್ರು, ಇವ್ರು ಈ ಥರ ಹೇಳಿದ್ರೆ ಆ ಥರ ಹೋಗ್ತಾ ಇದೆ ಇದು. ಸೊ ಆ ಥರ ಹೋಗೋಕೆ ನಂಗೆ ಇಷ್ಟ ಅಲ್ಲ. ನಾನು ಸೀದಾ ಬಂದು ನನ್ನ ಒಪಿನಿಯನ್ ಶೇರ್ ಮಾಡಬೇಕು ಅಂತ ಇರೋದು. ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ. ಇದು ಈ ಥರ ಹೇಳಿದ್ರು, ಇವ್ರು ಈ ಥರ ಹೇಳಿದ್ರು, ಯಾರೋ ಪೇರ್ ಮಾಡಿದ್ರು, ಜೋಡಿ ಮಾಡಿದ್ರು, ಇದು ಈ ಥರ ಹೇಳಿದ್ರು, ಇದು ಈ ಥರ ತಪ್ಪೋದು, ಆ ಥರ ಸರಿ ಅಂತ. ನಾನು ಬಂದು ಒಪಿನಿಯನ್ನೇ ಸೀದಾ ಶೇರ್ ಮಾಡೋಣ ಅಂತ. ಈ ಥರ ಇತ್ತು ಅಂದರೆ ಈ ಥರ ಪ್ರಾಬ್ಲಮ್ ಇರುತ್ತೆ, ಇದು ರಿಸಲ್ಟ್ ಕೊಡುತ್ತೆ, ರಿಸಲ್ಟ್ ಕೊಡಲ್ಲ, ಏನಕ್ಕೆ ಅಂತ ಅಂದ್ಬಿಟ್ಟು ಕಲಿಯೋ ವಿಷಯ ಮಾತಾಡೋದು ಅಂತಂದ್ಬಿಟ್ಟು ಈ ಕನ್ಸಲ್ಟೇಷನ್ಗಿಂತ ಜಾಸ್ತಿ. ನೋಟ್ಸ್ ಅಂದ್ಬಿಟ್ಟು ಟೈಪ್ ಮಾಡಿ ಕಳಿಸಿರೋ ನೋಡಿ. ಈ ರೀತಿ ನಿಮಗೊಂದು ಲಿಂಕ್ ಕಳಿಸ್ತೀನಿ, ಅದರಲ್ಲಿ ಜ್ಯೋತಿಷ್ಯ ಮಾಹಿತಿ ಅಂತೇನಿದೆ ಅದರ ನೋಟ್ಸ್ನ ಕಳಿಸಿರುತ್ತೆ ನಿಮಗೆ. ಇದು ಸೊ ಇದನ್ನು ಮೊಬೈಲಲ್ಲಿ ಯಾವ ರೀತಿ ನೋಡಬೇಕು ಅಂತಂದ್ಬಿಟ್ಟು ಇಲ್ಲಿದೆ. ದಯವಿಟ್ಟು ಯಾರು ಈ ಲಿಂಕ್ನ ಓಪನ್ ಮಾಡಿದ್ರೆ ಈ ವಿಡಿಯೋನ ಪ್ಲೇ ಮಾಡಿ. ಜಾಸ್ತಿ ಹೊತ್ತಿಲ್ಲ ಇದು. ವಿಡಿಯೋನ ಪ್ಲೇ ಮಾಡಿ, ಇಲ್ಲಿ ಬರುತ್ತೆ ನಿಮಗೆ ಇದೇ ಆಪ್ಷನ್ಗಳು. ಇಲ್ಲಿರುವಂಥ ಆಪ್ಷನ್ ಇಲ್ಲಿರುತ್ತೆ. ಇಲ್ಲಿ ಜ್ಯೋತಿಷ್ಯ ಮಾಹಿತಿ ಅಂತ ಟಚ್ ಮಾಡಿದಾಗ ಒಂದು ಡ್ರಾಪ್ ಡೌನ್ ಬರುತ್ತೆ. ಅಲ್ಲಿ ನಿಮಗೆ ಏನಿದು ಒಂದೇ ಆಪ್ಷನ್ ಕೊಟ್ಟಿರೋದಿಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕ್ರೀನಲ್ಲಿ ಬೇರೆ ಥರ ಕಾಣಿಸುತ್ತೆ, ಮೊಬೈಲಲ್ಲಿ ಬೇರೆ ಥರ ಕಾಣಿಸುತ್ತೆ. ಎರಡಕ್ಕೂ ಕೂಡ ಸೇಮ್ ಡೀಟೇಲ್ಸೇ ಕೊಟ್ಟಿರೋದು. ಅದರಲ್ಲಿ ಫಸ್ಟು ಮನೆಗಳ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕೆಳಗಡೆ ಬಂದರೆ ಕನ್ನಡ, ಇಂಗ್ಲೀಷ್ ಎರಡರಲ್ಲೂ ನೋಟ್ಸಿದೆ. ಕನ್ನಡ ನೋಟ್ಸ್ ಆ್ಯಂಡ್ ಇಂಗ್ಲೀಷ್ ನೋಟ್ಸು. ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೋಡಿ, ಗುರುಗ್ರಹದ ನೋಟ್ಸ್ನ ಇಲ್ಲಿ ಹಾಕಿದ್ದೀನಿ, ವಿತ್ ವೀಡಿಯೋಸ್ ಹಾಕಿದ್ದೀನಿ. ಕನ್ನಡದಲ್ಲಿ ಹಾಕಿಲ್ಲ, ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಕೆಲವರು ಯಾರು ಕೇಳ್ತೀರೋ ಅವ್ರಿಗೋಸ್ಕರ ಕನ್ನಡದಲ್ಲಿ ಹಾಕಿಲ್ಲ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಈಗ ಇದನ್ನು ನೋಡಿಕೊಂಡು ನೀವು ಗುರುಗ್ರಹ ಎಲ್ಲಿತ್ತು, ಯಾವ ಮನೆಯಲ್ಲಿತ್ತು, ಈಗ ಉದಾಹರಣೆಗೆ ನಮ್ಮ ಎಕ್ಸಾಂಪಲ್ ಎಲ್ಲಿತ್ತು ನಾವು ತಗೊಂಡಂಥದ್ರಲ್ಲಿ 7ನೇ ಮನೇಲಿತ್ತು. ಸೊ 7ನೇ ಮನೇಲಿ ಗುರು ಇತ್ತು ಅಂದರೆ ವೈವಾಹಿಕ ಸಂಬಂಧ ಹೆಂಗಿರುತ್ತೆ, ಏನು ಇರುತ್ತಾ ಅಂದ್ಬಿಟ್ಟು ಕೊಟ್ಟಿದೆ ನೋಡಿ. ಇಲ್ಲಿ ಸೀದಾ ಬರ್ತೀರಾ, 7ನೇ ಮನೆಗೆ ಬರ್ತೀರಾ, ನಿಮ್ಮ ಫ್ಯಾಮಿಲಿ ಸಮಸ್ಯೆ ಹೆಂಗಿರುತ್ತೆ, ಫ್ಯಾಮಿಲಿ ಯಾವ ರೀತಿ ಇರ್ತೀರಾ, ಏನು ಇರುತ್ತಾ ಅಂತ. 7ನೇ ಮನೇಲಿದ್ದಾಗ ಏನನ್ನ ಮಾಡಬೇಕು ಅಂದ್ಬಿಟ್ಟು ಪರಿಹಾರಗಳು. ಇಷ್ಟು ದಿನ ಚಾನಲಲ್ಲಿ ಮಾತಾಡದಿರೋನು ಫಸ್ಟ್ ಟೈಮ್ ನಾನು ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಇಂಪಾರ್ಟೆಂಟ್ ನನಗೆ. ಇದು ನಾವು ಪಡ್ಕೊ ಬಂದಿದ್ದಲ್ಲ, ನಮಗೆ ಸಿಕ್ಕಿರೋದು. ಗ್ರಹಚಾರ ಆ ಟೈಮಲ್ಲಿ ಇದೇ ಟೈಮಲ್ಲಿ ಹುಟ್ಟಬೇಕಿತ್ತು. 9 ತಿಂಗಳು ಹೊಟ್ಟೆಯಲ್ಲಿರ್ತೀವಿ. ಆ ಟೈಮಲ್ಲಿ ಅಪ್ಪ ಅಮ್ಮಂದಿರು ನೋಡ್ಕೊಂಡಿರ್ತಾರೆ, ಅವ್ರವ್ರದ್ದೇ ಪ್ರಾಬ್ಲಮ್ಸ್ಗಳಿರ್ತವೆ, ಏನೋ ಇರುತ್ತೆ. ನಮಗೆ ಆಪ್ಷನ್ ಇರಲ್ಲ. ಸೊ ಒಂದ್ಸಲ ಜನನ ಅಂತ ಸ್ಟಾರ್ಟ್ ಆದಾಗ 9 ತಿಂಗಳು ಎತ್ತಿ ಈಚೆ ಬಂದ ಮೇಲೆ ಆ ಮೊದಲನೇ ದಿನ ಏನು ಹೊರಗೆ ಬರ್ತೀವಿ ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟು. ಹಾಗಾಗಿ ಆ ಟೈಮಲ್ಲಿ ಏನೊಂದು ನಾವು ಕುಂಡ್ಲಿ ಜನ್ರೇಟ್ ಮಾಡಿರ್ತೀವಿ, ಅಂದರೆ ಗ್ರಹ ಗತಿಗಳು ಹೆಂಗಿತ್ತು ಅದು ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಸೊ ಇನ್ಫಾರ್ಮೇಷನ್ ಜಾಸ್ತಿ ಕೊಡುತ್ತದು.
ಕೆಲವರು ಅನುಭವದಲ್ಲಿ ಕಲಿತೀವಿ, ಕೆಲವರು ಲಾಸ್ ಮಾಡ್ಕೊಂಡು ಕಲಿತೀವಿ, ಕೆಲವರು ಮೋಸ ಕಲಿತೀವಿ, ಕೆಲವರು ಈ ರೀತಿ ಕ್ಯೂರಿಯಾಸಿಟಿಲಿ ಕಲಿತೀವಿ. ಏನಕ್ಕೆ ಈ ವ್ಯಕ್ತಿ ಇದೇ ಥರ ಯೋಚನೆ ಮಾಡ್ತಾನೆ, ಈ ವ್ಯಕ್ತಿ ಯಾಕೆ ಹಿಂಗೆ ಇರ್ತಾನೆ, ಇವನು ಪ್ರಾಬ್ಲಮ್ಸ್ ಯಾಕೆ ಇದೇ ಬರ್ತವೆ, ಏನಾಗ್ತವೆ, ಎಲ್ಲನೂ ಕೂಡ ನೋಡಿ ಇಲ್ಲಿ ಸಿಗುತ್ತೆ. ಇದನ್ನು ನಾನು ತುಂಬ ಸಿಂಪಲ್ಲಾಗಿ ಸ್ಟ್ರೇಟ್ ಫಾರ್ವರ್ಡಾಗಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ವಿ. ಅದನ್ನು ಏನೂ ಗೊತ್ತಿಲ್ಲದವ್ರಿಗೂ ಕೂಡ ಅರ್ಥ ಆಗೋ ಥರ ಕೊಟ್ಟಿದ್ದೀನಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಾಸ್ ಅಂತ ಹೇಳಿದ್ರಿ, ಬರೀ ನೋಟ್ಸ್ ಕೊಟ್ಟಿದ್ದೀರಾ ಅಂತ ಕೇಳಬೇಡಿ. ಎಲ್ಲ ಮಿಕ್ಸ್ ಮಾಡೋಣ, ಫಸ್ಟು ಮುಂದಕ್ಕೆ ಹೋಗೋಣ. ಈಗ ಟೈಮ್ ಇಲ್ಲ ಅಂತಂದರೆ ಬೇಜಾರಾಗ್ತಾರೆ. ಇರೋ ಟೈಮಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿ ಸಿಂಪಲ್ ಮಾಡಿಕೊಟ್ಟಿದ್ದೀನಿ. ಕನ್ನಡ ಇಂಗ್ಲೀಷೆಲ್ಲ ಫಿಲ್ಟರ್ ಮಾಡಿ ಕೇಳಿದ್ದೀನಿ, ಚೇಂಜ್ ಆಗ್ತದಂಗೆ ಸರಿ ಆಗ್ತದೆ. ನಿಮ್ಗೆ ಏನು ಬೇಕೆಲ್ಲ ಇನ್ಫಾರ್ಮೇಷನ್ಸ್ ಇಲ್ಲಿ ಸಿಗ್ತವೆ. ಸೊ ನೋಡಿ ಇಲ್ಲಿ ಎಲ್ಲ ಇದೆ. ಇದರಲ್ಲಿ ಏನಾಗ್ತದೆ, ಗುರು ಅಂದಷ್ಟು ಸಂಪೂರ್ಣವಾಗಿ ಲಾಭ ಅಲ್ಲ ಅಥವಾ ಏನು ಪ್ರಾಬ್ಲಮ್ ಇರಲ್ಲ ಅಂತಲ್ಲ, ಕೆಲವು ಕಡೆ ಇದು ಕೂಡ ಪ್ರಾಬ್ಲಮ್ನ ಕೊಡುತ್ತೆ. ಅದನ್ನು ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಥರ ಇರುತ್ತೆ ಇದರ ಸ್ವಭಾವ. ಮೊದಲನೇ ಮನೇಲಿ ಇತ್ತು ಅಂತಂದರೆ, ಹುಟ್ಟಿದಾಗ ಫಸ್ಟ್ ಮನೇಲಿ ಇತ್ತು ಅಂತಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ. ಗುರು ಅಂತಂದ್ರೆ ದುಡ್ಡು ಬರಲ್ಲ ಅಂತ ನ್ಯೂಮರಾಲಜಿಯಲ್ಲಿ ಮಾತಾಡ್ತಾ ಇದ್ವಿ, ಇಲ್ಲಿ ಬೇರೆ ಥರ ಆಗ್ತದೆ. ಸೊ ಗುರುವಾರನ ಕರೆಕ್ಟಾಗಿ ಮಾಡೋದ್ರಿಂದ ಈ ವ್ಯಕ್ತಿಗಳು ಸಿಕ್ಕಾಬಿಟ್ಟೆ ಲಾಭ. ಗುರುವಾರ ಹಳದಿ ಬಟ್ಟೆ ಧರಿಸೋದು ಒಳ್ಳೆಯದು. ವಿಷ್ಣು ಪೂಜೆ ಮಾಡೋದು, ಗುರು ಸಂಬಂಧಪಡ್ತದಂಗೆ ವಿಷ್ಣು ದಿನ ಇರುತ್ತೆ, ಅದನ್ನು ಪೂಜೆ ಮಾಡೋದು ಸಿಕ್ಕಾಬಿಟ್ಟೆ ಒಳ್ಳೆಯದು. ಎರಡನೇ ಮನೇಲಿತ್ತು ಅಂದರೆ ದುಡ್ಡು ಕಾಸು ಚೆನ್ನಾಗಿರುತ್ತೆ. ಮುಂದಿನ ವರ್ಷ ಯಾರು ಹುಡ್ತಾರೋ ಅವಾಗ ಈ ರೀತಿ ಬರುತ್ತೆ. ಗುರು ಈಗ ಫಸ್ಟ್ ಹೌಸಲ್ಲಿ ಇತ್ತು, ಸೆಕೆಂಡ್ ಹೌಸಲ್ಲಿ, ಈಗ ಮತ್ತೆ ಮುಂದಿನ ವರ್ಷ ಹುಟ್ಟಿರೋಗೆಲ್ಲ ಈ ರೀತಿ ಇರುತ್ತೆ ಪರಿಸ್ಥಿತಿ. ಮೂರನೇ ಮನೇಲಿದ್ದಾಗ ಏನಾಗ್ತದೆ ಅಂದರೆ ತೂಕ, ದೇಹದ ಇದಾಗ್ತದೆ, ಏನಾಗೋದು ಎಲ್ಲನೂ ಕೂಡ ತೋರಿಸುತ್ತೆ. ಓದು ಬರಹನ ತೋರಿಸುತ್ತೆ. ನಾಲ್ಕನೇ ಮನೇಲಿತ್ತು ಅಂದರೆ ಮನೆ ಆಸ್ತಿ ಗೀಸ್ತಿ ಅದನ್ನು ಕೂಡ ತೋರಿಸುತ್ತೆ. ಮತ್ತು ಧಾರ್ಮಿಕವಾಗಿ ಅವ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅದು ಆ ಮನೆ ತೋರಿಸುತ್ತೆ, ಆ ಮನೆ ಗುಣ ರೀತಿ ಇರುತ್ತೆ. ಅಲ್ಲಿ ಗುರು ಇದ್ದಾಗ ಅದನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಐದನೇ ಮನೆಯಲ್ಲಿ ನಿಮ್ಮ ಸಂತಾನದ ಬಗ್ಗೆ ತೋರಿಸುತ್ತೆ. ಮಕ್ಕಳಿಂದ ಏನು, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳಿಂದ ಹೆಂಗೆ ಖುಷಿ ಪಡ್ತೀರಾ, ಮಕ್ಕಳ ವಿದ್ಯಾಭ್ಯಾಸ ಹೆಂಗಿರುತ್ತೆ ಏನು ಎತ್ತ ಪ್ರತಿಯೊಂದು ಕೂಡ ತೋರಿಸುತ್ತೆ. ಅದಕ್ಕೆ ಪರಿಹಾರಗಳು ಕೂಡ ಕೊಟ್ಟಿದ್ದೀನಿ. ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡೋಕ್ಕೆ ಏನು ಅಂತ, ಮಕ್ಕಳ ಓದಿನಿಂದ ನಿಮಗೇನು ಹೆಸರು ಕೊಡುತ್ತೆ ಅಂತ, ಮಕ್ಕಳು ಹೆಂಗೆ ಓದ್ತಾರೆ ಅಂತೆರಡನ್ನೂ ಕೂಡ ತೋರಿಸುತ್ತೆ. ಆರನೇ ಮನೇಲಿ ಏನಾಗ್ತದೆ ಅಂದರೆ ಕಾಂಪಿಟೇಷನ್ ತೋರಿಸುತ್ತೆ. ಸೊ 6th ಹೌಸಲ್ಲಿ ಯಾರು ಇತ್ತು ಅಂತಂದರೆ, ಅಲ್ಲಿ ಗುರು ಏನಾರು ಇತ್ತು ಅಂತಂದರೆ ವೀಕ್ ಆಗಿತ್ತು ಅಂತಂದರೆ, ವೀಕ್ ಅಂದರೆ ನಿಮಗೆ ನೆಕ್ಸ್ಟ್ ದೃಷ್ಟಿಗಳು ಹೇಳ್ತೀನಿ, ಬೇರೆ ಬೇರೆ ಗ್ರಹಗಳದನ್ನು ನೋಡ್ತಿತ್ತು ಅಂತಂದರೆ ಆಗೇನಾಗ್ತದೆ ಅಂತಂದರೆ ಶತ್ರುಗಳಿಂದ ಸಮಸ್ಯೆ ಪಡ್ತೀರಾ, ಸೋಲನ್ನು ಕೂಡ ಫೇಸ್ ಮಾಡ್ತಾ ಇರ್ತೀರಾ. ಸ್ಟ್ರಾಂಗ್ ಆಗಿತ್ತು ಅಂದರೆ, ಅದಕ್ಕೆ ಸಪೋರ್ಟಿಂಗ್ ಆಗಿ ಏನಾರು ಇತ್ತು ಅಂತಂದರೆ ಆ ಒಂದು ಇದ್ರಲ್ಲಿ ಗೆಲ್ತೀರಾ. ಸೊ ಯಾವ್ದಾದ್ರು ಸ್ಪರ್ಧಾತ್ಮಕವಾಗಿ ಅಥವಾ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಸಿಗಬೇಕಂದ್ರೆ ಸಕ್ಸೀಡ್ ಆಗಿರೋದು ಚಾರ್ಟ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. 7ನೇ ಮನೆ ವೈವಾಹಿಕ ಜೀವನ ತೋರಿಸುತ್ತೆ. 8ನೇ ಮನೆ ಆರೋಗ್ಯದ ಮೇಲೆ ತೋರಿಸುತ್ತೆ. ಇಲ್ಲೂ ಕೂಡ ಅಷ್ಟೇ ಆರೋಗ್ಯದಲ್ಲಿ ನಿಮಗೆ ಏರುಪೇರು ಆಗಬೇಕಂತಂದರೆ ಗುರು ಇದ್ದರೆ ಯೂಶ್ವಲಿ ನಿಮಗೆ ಯಾರೊಬ್ಬರು ಮಾರ್ಗದರ್ಶನ ತೋರಿಸೋಂಥವ್ರು ಸಿಗ್ತಾರೆ. ಇಲ್ಲಿ ಕೆಟ್ಟ ಸ್ಟೇಜಲ್ಲಿ ಗುರುಗ್ರಹ ಇರಬಾರ್ದು, ಆಯಿತಾ. ಒಳ್ಳೆಯದು ಕೆಟ್ಟದ್ದು ಯಾವುದಿದ್ರೆ ಒಳ್ಳೆಯದು, ಹೆಂಗಿದ್ರೆ ಏನಾಗ್ತದೆ, ಲಾಭ ನಷ್ಟಗಳೇನು ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. 2ನೇ ಮನೆ, 7ನೇ ಮನೆ, 11ನೇ ಮನೆ, 8ನೇ ಮನೆ ಇವೆಲ್ಲ ಕೂಡ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಗೆ ಕೂಡ ತೋರಿಸುತ್ತೆ. ಬಟ್ ಮಿಕ್ಸ್ಡ್ ರಿಸಲ್ಟ್ಗಳು ಕೊಡ್ತವೆ ಡಿಪೆಂಡಿಂಗ್ ಆನ್ ಬೇರೆ ಗ್ರಹಗಳು. ನಾವು ಬರೀ ಗುರುಗ್ರಹ ಮಾತ್ರ ಮಾತಾಡ್ತಾ ಇದ್ದೀವಿ. ಈ ಸ್ವಭಾವಗಳನ್ನ ತೋರಿಸ್ತಾ ಇರುತ್ತೆ. 9ನೇ ಮನೆ ಬಂದು ನಿಮ್ಮ ಧರ್ಮನ ತೋರಿಸುತ್ತೆ. ಸಿಕ್ಕಾಪಟ್ಟೆ ನ್ಯಾಯ, ನಿಷ್ಠೆ, ಸತ್ಕಾರ್ಯ, ಜನಗಳಿಗೆ ಹೆಲ್ಪ್ ಮಾಡೋದು, ಒಳ್ಳೇದು ಮಾಡೋದು, ಧಾರ್ಮಿಕ ಕಾರ್ಯಗಳನ್ನ ತೋರಿಸುತ್ತೆ. 10ನೇ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಒಂದು ಗೌರವ ಮತ್ತು ನಿಮ್ಮ ಹೆಸರು, ಆಯಿತಾ, ಇದನ್ನು ತೋರಿಸುತ್ತೆ. ಹೆಸರು ಹಾಳಾಗಬಹುದು, ಹೆಸರು ಉದ್ಧಾರ ಆಗಬಹುದು. ಇಲ್ಲಿ ನೀವು ನಿಜ ಹೇಳಬೇಕು, ನ್ಯಾಯವಾಗಿರಬೇಕು, ಈ ರೀತಿ ಸಜೆಷನ್ಸ್ಗಳನ್ನ ಕೊಡ್ತೀವಿ. ಜನರಿಕ್ ಸಜೆಷನ್ಸ್ ಇದು. ನಿಮ್ಮ ಕೆಲಸ ಆ ರೀತಿ ಇತ್ತು, ಅಲ್ಲಿ ಸುಳ್ಳು ಹೇಳ್ತಿದ್ದೀರಾ ಅಥವಾ ಮೋಸ ಮಾಡೋ ಪರಿಸ್ಥಿತಿ ಬಂತು, ಅಥವಾ ಕೆಲವರು ಇರ್ತಾರಲ್ಲ ನಮ್ಮ ಕೆಲಸಗಳಲ್ಲಿ ನಾವು ಮೋಸನೇ ಮಾಡಲ್ಲ ಅಂತ, ಆ ಗುಣ ಇದು ತೋರಿಸುತ್ತೆ. ಸೊ ಗುರುಗ್ರಹ ನಿಮ್ಮ ಒಂದು ಕುಂಡಲಿಲಿ ಎಲ್ಲಿದೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಆಗ್ತದೆ. ಸೊ ಇಲ್ಲಿ ಬಂದು ನಿಮಗೆ ನೋಡಿ ಮಿಕ್ಕಿದ್ದೆಲ್ಲ ಮನೆಗಳದ್ದು ಮಾಹಿತಿಗಳನ್ನ ಕೊಟ್ಟಿದ್ದೀವಿ. 11, 12 ಏನಾಗ್ತದೆ ಅಂದರೆ ಸ್ವಲ್ಪ ನಿಮ್ಮ ಫ್ಯೂಚರ್ ಲೈಫು ಅಥವಾ ನಿಮ್ಮ ಜೀವನ ಹೆಂಗೆ ಎಂಡ್ ಆಗುತ್ತೆ ಅಂತ ತೋರಿಸುತ್ತೆ, ಆಯಿತಾ. ಈ ರೀತಿ ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದೀನಿ. ಮತ್ತು ಕೆಳಗಡೆ ಯಾವ್ಯಾವ ಜಾಗಗಳೇನೇನಿತ್ತು ಅದೆಲ್ಲ ಕೂಡ ಕೊಟ್ಟಿದ್ದೀನಿ. ಗುರುಗ್ರಹ ಬಗ್ಗೆ ಮಾತಾಡ್ತಿರೋದು ಗುರುವಾರ, ಹಾಗಾಗಿ ಇದನ್ನೇ ಫಸ್ಟ್ ಮಾತಾಡಬೇಕು ಅಂತ ಅಂದ್ಬಿಟ್ಟು ಮಾತಾಡಿದ್ದೀನಿ. ಅದಾದಮೇಲೆ ನೋಡಿ ಶುಕ್ರ ಗ್ರಹದ್ದು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇಲ್ಲಿ ಬರ್ತೀರಾ, ಕನ್ನಡ ನೋಟ್ಸ್ ಅಂತಿದೆ. ಈ ರೀತಿ ಯಾವ ಬಣ್ಣ ಇದೆ ಎಲ್ಲನೂ ಕೂಡ ಕ್ಲಿಕ್ ಮಾಡ್ಬೋದು ನೀವು, ಅದು ಬೇರೆ ಬೇರೆ ಓಪನ್ ಆಗ್ತದೆ ಎಲ್ಲ ಕೂಡ. ಸೊ ಅಲ್ಲಿ ಬಂದು ನಾವು ಶುಕ್ರ ಗ್ರಹದ ಕೂಡ ಅದೇ ರೀತಿ ಕೊಟ್ಟಿದ್ದೀನಿ. ಶುಕ್ರ ಗ್ರಹದ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆರಾಮಾಗಿ ಇದನ್ನು ನಿಧಾನಕ್ಕೆ ಓದ್ಕೊಳ್ಳಿ. ಶುಕ್ರ ಗ್ರಹ ಮೊದಲನೇ ಮನೆಯಿದ್ರೆ ಏನಾಗ್ತದೆ, 2ನೇ ಮನೆಯಿದ್ರೆ ಏನಾಗ್ತದೆ, ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ನೀವೇನು ಮಾಡ್ತೀರಾ ಅಂದರೆ ಗುರುಗ್ರಹ ಶುಕ್ರ ಗ್ರಹ ಎಲ್ಲಿತ್ತು ಅಂತ ಅಂದ್ಬಿಟ್ಟು ನಾವು ಬರ್ಕೋತೀವಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಈಗ ಇಲ್ಲಿ ಬರೀತೀವಲ್ಲ ನಾವು ಯಾವ್ಯಾವುದು ಎಲ್ಲೆಲ್ಲಿತ್ತು ಏನು ಎತ್ತ ಅಂತ ಅಂದ್ಬಿಟ್ಟು. ಇಲ್ಲೇನಾಗ್ತದೆ ನೋಡಿ, ಇಲ್ಲಿ ಶುಕ್ರ ಗ್ರಹ ಇಲ್ಲಿದೆ, ಗುರುಗ್ರಹ ಇಲ್ಲಿದೆ. 7ನೇ ಮನೆ ಡೈರೆಕ್ಟಾಗಿ ನೋಡ್ಬಿಟ್ವಿ.
ನಿಮ್ಮ ಫ್ಯಾಮಿಲಿ ಕುಂಡಲಿಗಳಲ್ಲಿ ಅಥವಾ ನೀವು ಯಾರು ಕುಂಡಲಿನ ಅನಾಲಿಸಿಸ್ ಮಾಡ್ತಾ ಇರ್ತೀರಾ ಅಲ್ಲೇನಾಗ್ತದೆ ಅಂತಂದರೆ ಈ ರೀತಿ ಡೈರೆಕ್ಟಾಗಿ ಇರಲ್ಲ, ಬೇರೆ 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 ಕಡೆ ಇರುತ್ತೆ. ಕೆಲವು ಸಲ ಒಟ್ಟಿಗೆ ಇರುತ್ತೆ, ಕೆಲವು ಕಡೆ ಸಪ್ರೇಟ್ ಆಗಿರುತ್ತೆ. ನಾವೇನು ಮಾಡಿದ್ದೀವಿ ಈಗ 2 ಮಾತ್ರ ಮಾತಾಡಿದ್ದೀನಿ ಈ ವಾರದಲ್ಲಿ, ಗುರು ಮತ್ತು ಶುಕ್ರ. ಇದಾದಮೇಲೆ ಏನು ಮಾಡ್ತೀನಿ, ನಮ್ಮ ಚಂದ್ರ ಮತ್ತು ಮರ್ಕ್ಯುರಿ ಬಗ್ಗೆ, ಬುಧ ಗ್ರಹ ಬಗ್ಗೆ ಮಾತಾಡ್ತೀನಿ. ಏನಕ್ಕೆ ಅದು ಗುಣ ಯಾವ ರೀತಿ ತೋರಿಸುತ್ತೆ ಅಂತಂದರೆ ಅದು ಯಾವಾಗಲೂ ಎಸ್ಪೆಷಲಿ ಇದು ಯಾವುದು ಬುಧ ಗ್ರಹ ಇರೋವಂಥದ್ದು, ಅದು ಇರೋವಂಥ ಇದಾಗಿರ್ಬೋದು, ಅದು ಬುದ್ಧಿವಂತಿಕೆ ಇರ್ಬೋದು, ಶಾಪ ಇರಬಹುದು, ಎಲ್ಲನೂ ಕೂಡ ಇಲ್ಲಿ ಮಾತಾಡ್ತಾ ಹೋಗೋಣ. ಇದು ನಿಮಗೆ ಮೂಮೆಂಟ್ ಕೂಡ ಜಾಸ್ತಿ ಇರುತ್ತೆ, ತುಂಬ ಬೇಗ ಸಂಚಾರ ಆಗ್ತಾ ಇರುತ್ತೆ. ಯಾವುದು ಬುಧ ಗ್ರಹ ಬುದ್ಧಿನ ತೋರಿಸುತ್ತೆ, ತೀಕ್ಷ್ಣತೆನ ತೋರಿಸುತ್ತೆ, ನಿರ್ಧಾರ ತಗೊಳ್ಳೋದನ್ನ ತೋರಿಸುತ್ತೆ, ಬದಲಾವಣೆನ ತೋರಿಸುತ್ತೆ, ಸ್ವಾರ್ಥನ ತೋರಿಸುತ್ತೆ. ಇಲ್ಲಿ ಆಸ್ಟ್ರಾಲಜಿಲಿ ತುಂಬ ಇದು ಮಾಹಿತಿ ಕೊಡುತ್ತೆ. ನ್ಯೂಮರಾಲಜಿ ಆಸ್ಟ್ರಾಲಜಿ ಎರಡೂ ಕೂಡ ಬೇರೆ ಬೇರೆ ಅಲ್ಲ. ಅಲ್ಲೇನು ಮಾಡಿದ್ದೀವಿ ಅಂದರೆ ಹೈಲೈಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಅಲ್ಲಿ ಏನಕ್ಕೆ ಆ ಥರ ಅಂತಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡಬಹುದು ನಾವು. ಏನಕ್ಕೆ ಮನೆಗಳು ಈ ಜಾಗದಲ್ಲಿ ಈ ಮನೇಲಿದ್ದಾಗ ಈ ಥರ ತೋರಿಸುತ್ತೆ, ಗ್ರಹದ ಸ್ವಭಾವ ಈ ರೀತಿ ಇರುತ್ತೆ ಅಂತ ನಾವು ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಗೊತ್ತಾಗಲ್ಲ. ಅದರಲ್ಲಿ ನಂಬರ್ 5 ಆ್ಯಕ್ಟಿವೇಟ್ ಮಾಡಿದೆ, ನಮ್ಮ 41 ತಂದೆ, 15 ತಂದೆ, 59 ತಂದೆ, 15 ಬೇಕಂತೆ ನನಗೆ, 15 ಯೂಸ್ ಮಾಡಿ ಈ ಥರ ವಾದ ಮಾಡ್ತೀವಿ ಗೊತ್ತಾ. ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಫೈಟ್ ಮಾಡಿದ್ರೆ ಗೆಲ್ಲಬೇಕು, ಇಲ್ಲಾಂದರೆ ಫೈಟೇ ಮಾಡಬಾರ್ದು ಆ ರೀತಿ. ಸೊ ಅದನ್ನು ಆನ್ಸರ್ ಮಾಡೋಕ್ಕಾಗಲ್ಲ. ಒಪಿನಿಯನ್ ಮಾತ್ರ ಶೇರ್ ಮಾಡ್ಬೋದು, ಕ್ಲಾರಿಟಿ ಬರಲ್ಲ. ನಂಬರ್ಸ್ 1 to 9 ನಂಬರ್ಸ್ ಗೊತ್ತಿರುತ್ತೆ, ಸಾಯೋವರೆಗೂ ಯೂಸ್ ಮಾಡ್ತೀವಿ ನಾವು ನಂಬರ್ಸ್ನ. ಮೊಬೈಲ್ ನಂಬರ್ ಟೈಪ್ ಮಾಡ್ತೀವಿ, ದುಡ್ಡು ಲೆಕ್ಕ ಹಾಕ್ತೀವಿ, ಸ್ಪೀಡೋಮೀಟರ್ ನಂಬರ್ ಇರುತ್ತೆ, ಗಡಿಯಾರದಲ್ಲಿ ನಂಬರ್ ಇರುತ್ತೆ, ಫೆಮಿಲಿಯರ್ ಇರೋವಂಥದ್ದು, ನಮ್ಮ ಮನಸ್ಸಿಗೆ ನಮ್ಮ ತಲೆ ಗೊತ್ತಿರೋವಂಥದ್ದು. ಅಲ್ಲಿ ಜನಗಳನ್ನ ಕನ್ವಿನ್ಸ್ ಮಾಡೋದು ಭಾರಿ ಕಷ್ಟ. ಇದು ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇಲ್ಲೇ ಬೇಕಾದ್ರೆ ನೀವು ವಾದ ಮಾಡಿ, ಇಲ್ಲ ನಾನು ಆನ್ಸರ್ ಮಾಡ್ತೀನಿ. ಅಲ್ಲಿ ವಾದ ಮಾಡೋಕ್ಕಾಗಲ್ಲ. ತುಂಬ ಜನ ತುಂಬ ವೆರೈಟಿ ಆಫ್ ವರ್ಷನ್ಸ್ಗಳನ್ನು ಇದೆ ನ್ಯೂಮರಾಲಜಿಲಿ. ಆ್ಯಕ್ಯುರೇಸಿ ಅಂತ ಬಂದಾಗ ಇದೇ ಜಾಸ್ತಿ ಬರೋದು. ಈ ಒಂದು ಜಾಗದಲ್ಲೇ, ಈ ಒಂದು ಇದರಲ್ಲೇ ತುಂಬ ಅಂದರೆ ತುಂಬ ಆ್ಯಕ್ಯುರೇಸಿ ಬರೋವಂಥದ್ದು. ಹಾಗಾಗಿ ಈ ಒಂದು ಇಷ್ಟು ವರ್ಕ್ನ ಮಾಡಿಕೊಂಡು ನೀವು ಗ್ರಹಗಳದ್ದೇನು ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ, ಎಲ್ಲ ನೋಟ್ಸ್ಗಳು ಬಂದ್ಬಿಡುತ್ತೆ ನಿಮಗೆ. ಪ್ರತಿಯೊಂದು ನೋಟ್ಸ್ಗಳು ಲೈನಾಗಿ ಬಂದ್ಬಿಡುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಫುಲ್ ಡೀಟೇಲಾಗಿ ಎಲ್ಲಾನು ಇಲ್ಲೇ ಅಪ್ಡೇಟ್ ಮಾಡಿರ್ತೀನಿ. ಈಗ ಗ್ರಹಗಳು ಮತ್ತೊಂದು ಇವೆಲ್ಲ ನನಗೆ ಏನಕ್ಕೆ ಅಂದರೆ, ಇದು ಹೇಳದ್ನಲ್ಲ, ಯಾರು ಬಿಟ್ಬಿಡೋರು ಬಿಟ್ಬಿಡ್ಲಿ ಅಂತ. ಇದಿಷ್ಟು ಕಲ್ತಿದ್ದು ಲಾಸ್ಟ್ ಟೈಮ್ ನಾನು ನ್ಯೂಮರಾಲಜಿ ಹೇಳ್ಬೇಕಾದ್ರೆ ಕೆಲವು ಮಿಸ್ಟೇಕ್ ಆಯಿತು ನನ್ನ ಕಡೆಯಿಂದ, ಅದರಿಂದ ಕಲ್ತಿರೋಂಥದ್ದು. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಪ್ರಾಪರಾಗಿ ಸ್ಟೆಪ್ ಬೈ ಸ್ಟೆಪ್ ವಿತ್ ನೋಟ್ಸು ಮತ್ತು ಯಾವ್ಯಾವ ಟಾಪಿಕಿಂದನೇ ಹೋಗ್ಬೇಕಂತ ಇದೇ ರೀತಿ ಡೀಟೇಲಾಗಿ ಕೊಟ್ಬಿಡ್ತಾ ಇದ್ದೀನಿ. ಬಟ್ ಆಗತ್ತೆ ಬೇಡ ಅಂತ ಆಗಿರೋ ಮಿಸ್ಟೇಕಿಂದ ಕಲ್ತಿರೋ ಅಂಥದ್ದು. ಫಸ್ಟ್ ಟಾಪಿಕ್ ಇದೇನೆ, ಕುಂಡ್ಲಿ ಜನ್ರೇಟ್ ಮಾಡೋದು, ನೋಟ್ಸ್ಗಳು. ಅದಾದಮೇಲೆ ಕಂಪ್ಲೀಟ್ ನೋಟ್ಸು, ಇಲ್ಲೂ ಕೂಡ ಅಷ್ಟೇ ಕನ್ನಡದಲ್ಲಿ ನೋಡಿ, ಕನ್ನಡ ನೋಟ್ಸ್ಗಳೇನಿದೆ, ಯಾವ್ಯಾವ ಟಾಪಿಕ್ಗಳ ಬಗ್ಗೆ, ಹೌಸಸ್ ಏನಿರುತ್ತೆ ಎಲ್ಲನೂ ಕೂಡ, ಯಾವ ಮನೆಗಳ ಬಗ್ಗೆ ಮಾತಾಡಬೇಕು, ಅದು ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಕೂಡ ಇದೆ. ಸೊ ಮೊದಲೇ ಮನೇಲಿ ಯಾವ ಗ್ರಹ ಇದ್ರೆ ಏನಾಗ್ತದೆ, ಏನು ಇತ್ತ ಅದೆಲ್ಲ ಕೊಟ್ಟಿದ್ದೆ. ಈಗ ಏನು ಮಾಡ್ತೀನಿ, ಗ್ರಹಗಳು ಬೇರೆ 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 ಜಾಗದಲ್ಲಿದ್ದಾಗ ಅದು ಏನೇ ರೀತಿ ಏನೇ ಲಾಭ ಕೊಡುತ್ತೆ, ಏನೇನು ಕೊಡುತ್ತೆ, ಏನು ಇತ್ತ ಅದು ಇದು ಕೊಟ್ಟಿದ್ದೀನಿ. 3ನೇ ಟಾಪಿಕ್ ಬಂದಾಗ ರಾಶಿ ಮಾತಾಡ್ತೀನಿ. ಇವು 3 ಮಾತಾಡಿದ್ರೆ ಸಿಕ್ಕಾಬಟ್ಟೆ ಇನ್ಫಾರ್ಮೇಷನ್ಸ್ ನಿಮ್ಗೆ ಆಲ್ರೆಡಿ ಸಿಕ್ಬಿಡುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕುಂಡ್ಲಿ ಚೆನ್ನಾಗಿದೆಯೋ, ಕುಂಡ್ಲಿ ಚೆನ್ನಾಗಿಲ್ವೋ, ಕುಂಡ್ಲಿಲಿ ಸಮಸ್ಯೆಗಳೇನಿದ್ದಾವೆ ಆ ಥರ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಕುಂಡಲಿಲಿ. ಮತ್ತು ಲಗ್ನ ಕುಂಡಲಿ ಮಾತ್ರ ಮಾತಾಡ್ತಿದ್ದೀವಿ, ನವಾಂಶ ಬಗ್ಗೆ ಮಾತಾಡ್ತಾ ಇಲ್ಲ. ದೃಷ್ಟಿಗಳು ಬಂದಾಗ ಮತ್ತು ದೆಸೆ ಬಂದಾಗ ಇಲ್ಲಿ ಬೇರೆ ಥರ. ಇದೆಲ್ಲ ಸೇರಿಸಿದಾಗ ಜಾಸ್ತಿ ಇನ್ಫಾರ್ಮೇಷನ್ ಒಂದು ವ್ಯಕ್ತಿಗೆ ಬೇಕಾದಷ್ಟು. ಅದಾದ ಮೇಲೆ ರೆಮಿಡೀಸ್ ಮಾಡಿ. ಇಷ್ಟೆಲ್ಲ ನೋಡಾದ್ಮೇಲೆ ನೀವು ಪರಿಹಾರಗಳು ಮಾಡಬೇಕು. ರಾಂಗ್ ಟೈಮಲ್ಲಿ ಪೂಜೆ ಮಾಡ್ತೀರಾ, ರಾಂಗ್ ಟೈಮಲ್ಲಿ ವ್ರತ ಸ್ಟಾರ್ಟ್ ಮಾಡ್ತೀರಾ, ರೈಟ್ ಟೈಮಲ್ಲಿ ಬೇರೆ ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ಹೆಂಗೆ ಹೇಳೋದು, ಅದನ್ನು ಹೇಳಬೇಕಂದ್ರೆ ಇಷ್ಟು ಇನ್ಫಾರ್ಮೇಷನ್ಸ್ಗಳು ಬೇಕು. ಹಾಗಾಗಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದು ಕ್ಲಾಸ್ 2 ಅಲ್ಲಿ ಬೇರೆ ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿಲ್ಲ. ವೀಡಿಯೋಸ್ಗಳು ಅಪ್ಲೋಡ್ ಮಾಡಿರ್ತೀನಿ. ವೀಡಿಯೋಸ್ ಲಿಂಕ್ ಬೇಕಂದ್ರೆ ಬೇಕಾದ್ರೆ ಇಲ್ಲಿ ಹಾಕ್ತೀನಿ. ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋಸ್ ಓಪನ್ ಆಗಂಗೆ ಯೂಸ್ ಮಾಡ್ಕೊಳ್ಳಿ. ವೀಡಿಯೋಸ್ ಕೇಳ್ತೀರ ಅಂದರೆ ಅದು ಮಾಮೂಲಿ ಸಾಫ್ಟ್ವೇರಿಂದ ಕೇಳ್ತಾ ಇದ್ದು, ಕೆಲವರಿಗೆ ಅಡ್ಜಸ್ಟ್ ಆಗ್ತಿಲ್ಲ. ಬಟ್ ತುಂಬ ಜನ ಅದು ಫೀಡ್ಬ್ಯಾಕ್ ಕೊಟ್ಟಿದ್ದು ಅದೇ ರೀತಿ ಇರಲಿ ಅಂತ, ಒಂದು ಫ್ಲೋಲಿ ಕ್ಲೀನಾಗಿ ಬರಲಿ ಅಂತ. ಎಕ್ಸ್ಪ್ಲನೇಷನ್ ಬಂದು ಸಪ್ರೇಟಾಗಿ ಮಾಡಿ ಅಂತ ಹೇಳಿದ್ರಿ. ಎಕ್ಸ್ಪ್ಲನೇಷನ್ ವೀಡಿಯೋಸ್ನ ನಾನು ಎಲ್ಲರೂ ಮಧ್ಯದಲ್ಲಿ ಹಾಕಿರ್ತೀನಿ. ನಾನು ಎಕ್ಸ್ಪ್ಲೇನ್ ಮಾಡಿರೋ ವೀಡಿಯೋಸ್ಗಳನ್ನು ಇಲ್ಲೆಲ್ಲರೂ ಹಾಕಿರ್ತೀನಿ. ನೀವು ಅದನ್ನು ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಆ ಥರ ಆರಾಮಾಗಿ ಕಲಿತಾ ಹೋಗಿ. ತುಂಬ ಮಕ್ಕಳ ವಿಷಯದಲ್ಲಿ ತುಂಬ ಇನ್ಫಾರ್ಮೇಷನ್ ಕೊಡುತ್ತೆ. ಮತ್ತು ಈ ಕನ್ಸೀವ್ ಆಗಿರೋಂಥವ್ರಿಗೆ ಯಾವ ಟೈಮ್ ಒಳ್ಳೇದು, ಯಾವ ಟೈಮ್ ಕೆಟ್ಟದು, ಒಂದು ಡೇಟ್ ಕೊಟ್ಟಿರ್ತಾರೆ ಡಾಕ್ಟ್ರು. ಆ ಚಾರ್ಟ್ನ ಕುಂಡ್ಲಿ ರೆಡಿ ಮಾಡ್ಕೋಬೋದು ನೀವೀಗ ಮೊಬೈಲಲ್ಲಿ ಕೂತ್ಕೊಂಡು. ಅಲ್ಲಿ ನೀವು ಮಗು ಹುಟ್ಟಬೇಕಾದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಬಟ್ ಕೆಲವು ಗ್ರಹಗಳ ಸಂಚಾರ ತುಂಬ ಸ್ಲೋ ಇರುತ್ತೆ. ಈಗ ಗುರುಗ್ರಹ ಒಂದು ವರ್ಷ ತಗೊಳುತ್ತೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗೋಕ್ಕೆ. ಶುಕ್ರ ಅಷ್ಟು ತಗೊಳ್ಳಲ್ಲ. ಶುಕ್ರ ಬೇಗ ಹೋಗ್ತಾ ಇರುತ್ತೆ.
ಆಯಿತಾ. ಶುಕ್ರನ ಸಂಚಾರ ಬೇರೆ ಥರ, ಗುರು ಸಂಚಾರ ಬೇರೆ ಥರ. ಗುರು ಮತ್ತು ಶುಕ್ರ ಮಾತ್ರ ನೋಡೋದಲ್ಲ, ಬೇರೆ ಬೇರೆ ಗ್ರಹಗಳನ್ನು ಕೂಡ ನೋಡಬೇಕು. ರಾಹು ಕೇತು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಆಸ್ಟ್ರಾಲಜಿಲಿ. ಸೊ 41, 43, 45, 42 ಇದೆಲ್ಲ ಬೇರೆ ಥರ ಆ್ಯಕ್ಟಿವೇಟ್ ಮಾಡ್ತೀವಲ್ಲ, 44, 55 ಅದೆಲ್ಲನೂ ಕೂಡ ಕೆಲವು ಇದೇ ಬೇಸಿಸ್ ಮೇಲೆ ಬಂದಿರೋವಂಥದ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಇದಿಷ್ಟೊಂದು ಮಾತ್ರ ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಏನಕ್ಕೆ ಲೆಂತಿ ಬೇಡದಿರೋ ಟಾಪಿಕ್ ಮಾತಾಡೋದು ಬೇಡ. ಲಿಸ್ಟ್ ಮಾಡ್ಕೊಳ್ಳಿ, ಗ್ರಹಗಳನ್ನು ನೋಡಿ, ಗ್ರಹಗಳು ನೋಡ್ತಿದ್ದಂಗೆ ಅದರ ನೋಟ್ಸ್ಗಳನ್ನ ನೋಡಿ ಪ್ರಿಪೇರ್ ಆಗಿ ನಿಮ್ಮ ಪಡೆ ನೀವು ಪ್ರಾಕ್ಟೀಸ್ ಮಾಡಿ. ನನಗಿದೇನು ಗೊತ್ತೇ ಆಗ್ತಿಲ್ಲ ಬೇಡ ಅಂತಂದರೆ ನನ್ನ ಜವಾಬ್ದಾರಿ ಇತ್ತು, ನಾನು ಇದೇ ರೀತಿ ಮಾಡಬೇಕು ಅಂತ ಆಸ್ಟ್ರಾಲಜಿ ಪಾರ್ಟ್ನ ಸ್ಕಿಪ್ ಮಾಡಿಬಿಡಿ. ತುಂಬ ಜನ ಬಿಟ್ಬಿಡ್ತಾರೆ, ಇದು ಆರಾಮಾಗಿ ಬಿಟ್ಬಿಡ್ತಾರೆ. ಎಲ್ರಿಗೂ ಅಲ್ಲ ಇದು ಯಾವುದು ಆಸ್ಟ್ರಾಲಜಿ. ನ್ಯೂಮರಾಲಜಿ ಕೂಡ ಸೇಮ್ ಪ್ರಾಬ್ಲಮ್ ಆಗ್ತಾ ಇರೋದು. ಸಿಕ್ಕಾಬಿಟ್ಟೆ ಈಗ 55, 66 ಎಲ್ಲ ಪುನಃ ನೋಡಿದೆ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಾ. ಸೊ ಹಂಗಾಗಿ ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಮತ್ತು ನನ್ನ ಕಡೆಯಿಂದ ಕೆಲವು ಮಿಸ್ಟೇಕ್ಸ್ ಆಗಿತ್ತಲ್ಲ, ಅದೊಂದು ಪೆಂಡಿಂಗ್ ಇದೆ. ಅದೆರಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಯಾರೋ ಒಬ್ಬರು ನೇಮ್ ಕೇಳಿದಿರೋ ಮಂಗಳೂರಿಂದ, ಅವ್ರು ಎಷ್ಟೊಂದು ಗೊತ್ತಿಲ್ಲ, ನಂಬರ್ ಇರಲಿಲ್ಲ, ಮೆಸೇಜ್ ಮಾಡಿ ಅಥವಾ ಆಫೀಸ್ನ ಕಾಲ್ ಮಾಡಿಸ್ತೀನಿ, ಮಾತಾಡ್ಕೊಳ್ಳಿ. ನೇಮ್ಸ್ ಒಂದು ಸ್ವಲ್ಪ ಡಿಸ್ಕಷನ್ ಇತ್ತು, ನಿಮ್ಮೊಂದು ಫೈನಲ್ ಮಾಡಿಕೊಡ್ತೀನಿ. ಮಂಗಳೂರಿಂದ ಕೇಳಿದಿರಿ, ನೀವು ಒಬ್ಬರದೇ ಪೆಂಡಿಂಗ್ ಇರೋದು. ಮಿಕ್ಕಿದೆಲ್ಲ ಸ್ವಲ್ಪ ಡೇಟಾ ಏನೂ ಇಲ್ಲ ನನ್ನ ಹತ್ರ. ಡೇಟಾ ಎಲ್ಲ ರಿಕವರ್ ಆದಮೇಲೆ ನಿಮ್ಮ ಹತ್ರ ಮಾತಾಡ್ಕೋತೀನಿ. ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಇಲ್ಲೇ ಇದೆ. ಗೀಟ್ಸ್ಗಳೆಲ್ಲ ಯೂಸ್ ಮಾಡ್ಕೊಳ್ಳಿ. ಸಿಂಪಲ್ ಅಂದರೆ ಸಿಂಪಲ್ ಮಾಡಿದ್ದೀನಿ. ಕ್ಲಿಕ್ ಮಾಡ್ತಾ ಹೋಗ್ತೀರಾ, ವೀಡಿಯೋಸ್ಗಳು ಬರ್ತವೆ. ಮತ್ತು ಒಂದು ಸೀಕ್ವೆನ್ಸಲ್ಲಿ ಕೊಟ್ಟಿದ್ದೀನಿ, ಇದೇ ರೀತಿಲಿ ಹೋಗ್ತಾ ಹೋಗಿ ಇಷ್ಟ ಬಂದಂಗೆ ಹೋಗಬೇಡಿ ಅಂತ. ಆರಾಮಾಗಿ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಗೆ ಏನಾದ್ರು ಡೌಟ್ಸ್ಗಳೇನಾದ್ರು ಇತ್ತು ಅಂದರೆ ಸೇಮ್ ನಂಬರ್ಗೆ ಮೆಸೇಜ್ ಮಾಡಿ. ರಿಪ್ಲೈ ಬಂದಿಲ್ಲ ಅಂದ್ಬಿಟ್ಟು ಇದು ಮಾಡಬೇಡಿ. ಇನ್ಮೇಲೆ ಮೆಸೇಜ್ ಮಾಡ್ತಿದ್ದಂಗೆ ನನ್ನ ಟೈಮಿಂಗ್ಸ್ ಬರುತ್ತೆ ಅಲ್ಲಿ, ಯಾವ ಟೈಮಲ್ಲಿ ಏನು ಬಿಸಿ ಇರ್ತೀನೋ, ಫ್ರೀ ಇರ್ತೀವೋ ಏನೋ ಇತ್ತು ಅಂತ. ಅದು ನೋಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಫ್ರೀ ಇತ್ತು ಮೆಸೇಜ್ ಮಾಡ್ತೀನಿ, ಬಿಸಿ ಇತ್ತು ಅಂದರೆ ಮೆಸೇಜ್ ಮಾಡ್ತೀವಿ. ಯಾವ ಟೈಮಲ್ಲಿ ಇರ್ತೀವಿ ಮೆಸೇಜ್ ಮಾಡ್ತೀವಿ, ಯಾವ ಟೈಮಲ್ಲಿ ಕೇಳಬೇಕು ಮೆಸೇಜ್ ಮಾಡ್ತೀವಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಕಾದೆ, ನೋಡಿದೆ, ಹೇಳಿದೆ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಿ, ಫೋನ್ ಮಾಡಲಿಲ್ಲ, ಆ ಥರ ಅಲ್ಲ. ಪೇಯ್ಡ್ ವರ್ಷನ್ ಮಾಡಿದ್ರೆ ಅದೊಂದು ಪ್ರಾಬ್ಲಮ್ಮು, ಫ್ರೀ ಮಾಡಿರೋದೊಂದು ಪ್ರಾಬ್ಲಮ್ಮು. ಈಗ ಫ್ರೀ ಪೇಯ್ಡ್ ಏನೂ ಬೇಡ. ಒಂದೇ ಒಂದು ಟೈಮ್ ಇರುತ್ತೆ, ಟೈಮಲ್ಲಿ ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಇಲ್ಲಾಂದರೆ ಉಲ್ಟಾ ಕಾಲ್ ಮಾಡಿ ಅಂತ ಹೇಳಿದ್ರೆ ಸುಮಾರು ಜನ ಕಾಲ್ ಮಾಡೋಣ. ಬಟ್ ರಿಮೈನಿಂಗ್ ಬೇರೆದೆಲ್ಲ ಏನಿದೆ, ಬೇರೆದೆಲ್ಲನೂ ಕೂಡ ವಾಟ್ಸಪ್ಪಲ್ಲಿ ರಿಪ್ಲೈ ಬರಲಿಲ್ಲ, ಸಾಫ್ಟ್ವೇರ್ ರೆಸ್ಪಾಂಡ್ ಮಾಡ್ತಿಲ್ಲ, ಎಲ್ಲದಕ್ಕೂ ಕೂಡ ಆಮೇಲೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತಾ ಹೋಗ್ತಿದ್ರೆ ವಾಟ್ಸಪ್ ನಂಬರ್ ಅದು, ವಾಟ್ಸಪ್ಗೋಸ್ಕರನೇ ಯೂಸ್ ಮಾಡ್ತಾ ಇರೋಂಥದ್ದು. ಕಾಲ್ ಕನೆಕ್ಟ್ ಆಗ್ತಿತ್ತಂದರೆ ಟ್ರೈ ಮಾಡಿ ನೋಡಿ, ಕಾಲ್ ಕನೆಕ್ಟ್ ಆದರೆ ಮಾತಾಡಿ. ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತಂದರೆ ಕಾಲ್ ವೇಟಿಂಗಲ್ಲಿರುತ್ತೆ. ಆಯಿತಾ, ಅಷ್ಟು ನೋಡಿಕೊಂಡು ಬಿಟ್ಬಿಡಿ. ಮಿಕ್ಕಿದೆಲ್ಲನೂ ಕೂಡ ಕ್ಲಾರಿಫಿಕೇಷನ್ಸ್ ಅಥವಾ ನಿಮ್ದು ಏನಾದ್ರು ಕುಂಡ್ಲಿ ಜನ್ರೇಟ್ ಮಾಡಿದ್ರೆ ಅಂದರೆ ವಾಟ್ಸಪ್ ಮಾಡ್ಬಿಟ್ಟು ಚೆಕ್ ಮಾಡಿ. ನಾನು ಯಾವೆಲ್ಲರೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಜನರಲ್ ಪ್ರಿಡಿಕ್ಷನ್ಸ್ಗಳು ಕೊಡ್ತೀನಲ್ಲ, ಹಾಗೆ ಇನ್ಫಾರ್ಮ್ ಮಾಡ್ತೀನಿ, ಮೆಸೇಜ್ ಮಾಡಿ ಅಂತಂದ್ಬಿಟ್ಟು ಚಾನಲಲ್ಲಿ. ನಿಮ್ಮ ಕುಂಡ್ಲಿಗಳೇನಾದ್ರು ರೆಡಿ ಮಾಡಿತ್ತು ಅಂದರೆ ಅದನ್ನು ಕಳಿಸಿ. ದೋಷಗಳು ಕಾಣಿಸೋರು ಹೇಳ್ತೀನಿ. ದೋಷಗಳ ಬಗ್ಗೆ ಮಾತಾಡಬೇಕಂದ್ರೆ ನಾನೇ ಜನ್ರೇಟ್ ಮಾಡೋದಕ್ಕಿಂತ ಇದು ಮಾಡ್ತೀನಿ. ಬಟ್ ಪಬ್ಲಿಕ್ಕಾಗಿ ಸುಮ್ಮನೆ ತೋರಿಸ್ಕೊಂಡು ಇದು ಮಾಡಬಾರ್ದು, ಕೆಲವು ಹೈಡ್ ಮಾಡಬೇಕು. ಹೈಡ್ ಮಾಡೋಣ ಹೇಳ್ತೀನಿ ಯಾವ್ಯಾವ ಏನು ಪ್ರಾಬ್ಲಮ್ಸ್ ಆಗ್ತಿವೆ ಅಂತ. ಒಂದು ಫುಲ್ ಕಂಪ್ಲೀಟ್ ಡೇಟಾಬೇಸ್ ರೆಡಿ ಆಗುತ್ತಿಲ್ಲಿ ಈ ಒಂದು ಜಾಗದಲ್ಲಿ. ಇದು ನನಗೆ ಬೇಕಿದ್ದು, ಸೊ ಅದನ್ನು ರೆಡಿ ಮಾಡ್ತಿದ್ದೀನಿ. ಇದರ ಇನ್ಫಾರ್ಮೇಷನ್ಸು ವಗೇರೆ ಎಲ್ಲನೂ ಕೂಡ ಅಪ್ಡೇಟ್ ಮಾಡಿದ್ದೀನಿ. ನೀವು ನಿಮ್ಮ ಪಾಡನ್ನು ಯೂಸ್ ಮಾಡ್ಕೊಳ್ಳಿ ಇದನ್ನು. ಆಯಿತಾ, ಥ್ಯಾಂಕ್ ಯು.